ಜಾರಂದಾಯ ಬೆಟ್ಟ ಮತ್ತು ವಾರಾಹಿ ಪಂಜುಲಿ ದೈವಸ್ಥಾನದಲ್ಲಿ ನಡೆದಂತಹ ನೇಮದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಮಾತನಾಡದೇ ಇದ್ದೇವೆ ಎಂದು ಹೇಳಿದ ಕಾರಣ ಕ್ಷೇತ್ರದಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಕೆಟ್ಟ ಮಾತನಾಡುವ ವ್ಯಕ್ತಿಗಳಿಗೂ ಆಹ್ವಾನವನ್ನು ಕೊಟ್ಟು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೊಟ್ಟುಕೊಂಡಿದ್ದೇವೆ. ಮೊನ್ನೆ ನಡೆದಂತಹ ಹೊಂಬಾಳೆ ಫಿಲ್ಮ್ಸಿನವರ ವತಿಯಿಂದ ನಡೆದಂತಹ ಹರಕೆ ನೇಮದ ಬಗ್ಗೆ ನಮಗೆ ಯಾರಿಗೂ ಗೊಂದಲ ಇಲ್ಲ. ಯಾರೋ ಬೇರೆ ವ್ಯಕ್ತಿಗಳಿಗೆ ಟಿ ವಿ ಮಾಧ್ಯಮದಲ್ಲಿ ಕುಳಿತುಕೊಳ್ಳುವಂತಹ ವ್ಯಕ್ತಿಗಳಿಗೆ ಸಂಶಯವನ್ನು ಉಂಟು ಎಂದು ಟಿ ವಿ ಮಾಧ್ಯಮದಲ್ಲಿ ಹೇಳಿದ್ದಾರೆ ಹೊರತು ಈ ಕ್ಷೇತ್ರಕ್ಕೆ ಬಂದು ಯಾವ ಪ್ರಶ್ನೆಯನ್ನು ಯಾರು ಕೇಳಬೇಕು. ಆದರೆ ದೈವಗಳು ನುಡಿದಂತಹ ಮಾತು, ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳು ಬಂದಾಗ ಮೌನದಿಂದ ಇರಬೇಕು ಎಂಬ ಮಾತನ್ನು ದೈವಗಳು ನರ್ತನ ಸೇವೆಯಲ್ಲಿ ಹೇಳಿದ ಕಾರಣ ಇವತ್ತು ದೈವಗಳ ಎದುರು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮನಸ್ಸಿನಲ್ಲಿ ಅವರ ಅನುಮತಿಯನ್ನು ತೆಗೆದುಕೊಂಡು ಕ್ಷೇತ್ರದಲ್ಲಿ ಸ್ಪಷ್ಟೀಕರಣಕ್ಕಾಗಿ ನಾವೆಲ್ಲ ಸಮಿತಿಯವರು ಆದಷ್ಟು ಊರಿನವರು ಸೇರಿಕೊಂಡಿದ್ದೇವೆ. ಹೋದ ವರ್ಷ ನೇಮನ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯವರು ಮತ್ತು ಅವರ ತಂಡದವರು ಮಗನ ಹುಟ್ಟುಹಬ್ಬದ ವಿಷಯದಲ್ಲಿ ರಾತ್ರಿ ಸೇವೆಯನ್ನು ನೋಡಲಿಕ್ಕೆ ಬಂದಿದ್ದರು. ರಾತ್ರಿ ಮಗನ ಹುಟ್ಟುಹಬ್ಬವನ್ನು ಇಲ್ಲಿ ನಮ್ಮ ಹತ್ರ ಹೇಳಿ ದೈವದ ಪ್ರಸಾದವನ್ನು ಸ್ವೀಕರಿಸಿ ಮನಸ್ಸಿನಲ್ಲಿ ಇರುವಂತಹ ಭಾರವನ್ನು ಅವರು ಮೂವಿಯಲ್ಲಿ ಹೇಳುವಂತೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಹೋಗಿದ್ದರು. ಎಲ್ಲಿಯೂ ನಡೆಯದ ಒಂದು ಅಚಾನಕಾದ ಆವಿಷ್ಕಾರವು ಅಥವಾ ಒಂದು ಅದೃಷ್ಟವು ಅವರಿಗೆ ಒಲಿಯಿತು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಬಂದು ಅವರ ಮ್ಯಾನೇಜರ್ ಮುಖಾಂತರ ನಮ್ಮನ್ನು ಕರೆಯಿಸಿ ನಮಗೊಂದು ನೇಮ ಆಗಬೇಕು, ಸೇವೆಯ ನೇಮ ಆಗಬೇಕು ಎಂದು ಹೇಳಿ ನಾವು ಈ ಕ್ಷೇತ್ರದಲ್ಲಿ ತುಡರಬಲಿ ಆಗದೆ ದೈವವ ಭಂಡಾರ ಇಳಿಸಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿ ದೀಪೋತ್ಸವ ಅಂದರೆ ದೀಪಾವಳಿಯಲ್ಲಿ ನಡೆದ ದೀಪೋತ್ಸವದಲ್ಲಿ ಜಾರಂದಾಯನಲ್ಲಿ ಕೇಳಿಕೊಂಡಾಗ ಜಾರಂದಾಯ ಒಳ್ಳೆಯ ಪುಷ್ಪವನ್ನು ನೀಡುತ್ತೇನೆ, ಒಳ್ಳೆಯ ಪುಷ್ಪ ಬಂತು ಅಂತಾದರೆ ಸೇವೆಯನ್ನು ನೀಡಬಹುದು ಎಂದು ಶೃಂಗಾರದ ಪುಷ್ಪವನ್ನು ತಟ್ಟೆಗೆ ಹಾರಿಸಿ 5 ಸಂಖ್ಯೆ ಬಂತು. ದೈವಗಳ ಕ್ಷೇತ್ರದಲ್ಲಿ ಮುಗುಳಿ ಮತ್ತು ಸಮ ಬಂದರೆ ಕಟ್ಟು ಅಂತ ಅರ್ಥ. ಮುಗುಳಿ ಅಂದರೆ ಒಂದು ಉಳಿದರೆ ಅದು ಅನುಮತಿ ಅಥವಾ ಒಳ್ಳೆಯದು ಎಂಬ ವಿಚಾರ. ಕೊಡಿಯೇರಿ ಜಾತ್ರೆ ಆಗಬೇಕೋ ಬೇಡವೋ ಎಂಬ ವಿಚಾರವಿಲ್ಲ. ಯಾಕೆಂದರೆ ಕ್ಷೇತ್ರದಲ್ಲಿ ನಿಮ್ಮ ಎದುರು ಕಾಣ್ತಾ ಇರುವಂತಹ ಜಾರಂದಾಯ ಗ್ರಾಮದ ದೇವರಾಗಿದ್ದರೆ ವಾರಾಹಿ ಪಂಜುರ್ಲಿ ಅದು ಆ ಭಟ್ರ ಮನೆತನಕ್ಕೆ ಸಂಬಂಧಪಟ್ಟು, ಕಟ್ಟೆಯಲ್ಲಿರುವ ರಕ್ತೇಶ್ವರಿ ಕೂಡ ಅವರಿಗೆ ಸಂಬಂಧಪಟ್ಟ ದೈವ. ಆದ್ದರಿಂದ ಗ್ರಾಮದೇವ ದೈವ ಜಾರಂದಾಯ, ಅದರ ಒಟ್ಟಿಗೆ ಈ ವಠಾರದಲ್ಲಿರುವಂತಹ ವಾರಾಹಿ ಪಂಜುರ್ಲಿ, ಸೇವೆ ಮಾಡಿದವನು ಅಥವಾ ಕೆಲಸ ಮಾಡಿದವ ಪಂಜುರ್ಲಿ, ಆದ್ದರಿಂದ ಅವನಿಗೆ ನೇಮವನ್ನು ಕೊಡಬೇಕು, ಜಾರಂದಾಯನಿಗೆ ತುಡರಬಲಿಯನ್ನು ಕೊಡಬೇಕು ಅಂತ ದೈವ ನೀಡಿದ ಅಪ್ಪಣೆಯ ನಂತರ ನಾವು ಆ ಹೊಂಬಾಳೆ ಫಿಲ್ಮ್ಸಿನವರಿಗೆ ತಿಳಿಸಿದೆವು. ಆಮೇಲೆ ತಂತ್ರಿಗಳ ಮುಖಾಂತರ ಸಮಯ ನಿರ್ಧಾರ ಮಾಡಿಕೊಂಡು ದೈವದ ಭಂಡಾರವನ್ನು ಇಳಿಸಿ ನೇಮವನ್ನು ಮಾಡಿ ಭಂಡಾರ ಇಳಿಸುವ ಸಂದರ್ಭದಲ್ಲಿಯೂ ಪ್ರಶ್ನೆಯನ್ನು ಅದೇ ರೀತಿ ಕೇಳಿದ್ದೆವು. ಕದ್ರಿ ದೇವಸ್ಥಾನಕ್ಕೆ ರುದ್ರಾಭಿಷೇಕವನ್ನು ನೀಡಬೇಕು ಹೇಳಿದ ಕಾಣಿಕೆಯನ್ನು ಸಲ್ಲಿಸಿದ್ದೇವೆ. ಇಲ್ಲಿ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿದ್ದೇವೆ. ಸೇವೆ ಒಳ್ಳೆಯ ರೀತಿಯಲ್ಲಿ ದೈವಗಳು ಸ್ವೀಕಾರ ಮಾಡಿದೆ ಎನ್ನುವುದಕ್ಕೆ ನೇಮ ನಡೆದಂಥ ನಂತರ 8-9 ಜನ ನೇಮವನ್ನು ಕೊಡ್ತೇವೆ, ನೀವು ಅದನ್ನು ಸ್ವೀಕಾರ ಮಾಡಬೇಕು, ನಮ್ಮ ಕೆಲವೊಂದು ಕಷ್ಟಗಳಿದೆ ಅಂತ ದೂರವಾಣಿಯ ಮುಖಾಂತರ ಮಾಡಿದರು. ಕೆಲವು ಕದ್ರಿ ಪರಿಸರಕ್ಕೆ ಮಾಡಿದರು, ಕೆಲವರು ಕೆಲವೊಂದು ವ್ಯಕ್ತಿಗಳಿಗೆ ಮಾಡಿದರು. ಇದರಿಂದಾಗಿ ಅದು ಎಲ್ಲೆಲ್ಲಿಗೆ ವಿಚಾರ ಹೋಗಿ ಈ ಕ್ಷೇತ್ರ ಬೆಳಗುತ್ತಾ ಉಂಟು, ಈ ಕ್ಷೇತ್ರ ಇನ್ನು ಬೆಳಗಬಾರದು, ಅದರ ಬಗ್ಗೆ ಕೆಟ್ಟ ಮಾಹಿತಿಗಳನ್ನು ನೀಡಬೇಕು ಅಂತ ಏನೋ ಒಂದು ಹೊರಟಿದ್ದಾರೆ. ಆದರೆ ಸಂತೋಷದಿಂದ ಹೇಳ್ತಾ ಇದ್ದೇವೆ, ಫೆಬ್ರವರಿಯಲ್ಲಿ ಮತ್ತೆ ಇದೇ ಕ್ಷೇತ್ರದಲ್ಲಿ ಹರಕೆಯ ನೇಮವನ್ನು ನಾವು ಒಬ್ಬರು ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನಾವು ಸ್ವೀಕಾರ ಮಾಡುತ್ತಿದ್ದೇವೆ. ನಮಗೆ ದೈವ ನರ್ತಕರ ಮೇಲೂ ಸಂಶಯವಿಲ್ಲ. ಅದು ಖಾಲಿ ನಮ್ಮ ಕ್ಷೇತ್ರದಂತಲ್ಲ, ಯಾವುದೇ ದೈವ ನರ್ತಕ. ನಾನು ಹಲವಾರು ಕ್ಷೇತ್ರಕ್ಕೆ ಹೋಗ್ತೇನೆ,
ಯಾವ ದೈವ ನರ್ತಕರಲ್ಲಿಯೂ ನಮಗೆ ಸಂಶಯ ಇಲ್ಲ, ಪೂಜಾರಿ ವರ್ಗದವರಲ್ಲಿ ನರ್ತನ ವಿಭಾಗದಲ್ಲಿಯೂ ಸಂಶಯ ಇಲ್ಲ, ನಮ್ಮ ಮೇಲೂ ನಮಗೆ ಸಂಶಯ ಇಲ್ಲ, ದೈವದ ಮೇಲೂ ನಮಗೆ ಸಂಶಯ ಇಲ್ಲ. ನಂಬಿಕೆ ಇದ್ದರೆ ಮಾತ್ರ ಫಲಿಸ್ತದೆ. ಯಾವುದನ್ನು ಭಾವನೆ ಮಾಡ್ತೇವ ಆ ಭಾವನೆ ಫಲಿಸ್ತದೆ ಅಂತ ಹಿರಿಯರು ಹೇಳಿಕೊಟ್ಟ ಮಾತಿನಂತೆ ನಾವು ಕರ್ಮಾಂಗದಲ್ಲಿ ದೋಷವಿಲ್ಲದೆ ತಂತ್ರಿವರ್ಗದ ಸನ್ಮುಖದಲ್ಲಿ ಅರ್ಚಕ, ಮೊನ್ನೆ ವೇದಿಕೆಯಲ್ಲಿ ಕುಳಿತಿದ್ದರು ಕದ್ರಿ ಮಂಜುನಾಥ ದೇವಸ್ಥಾನದ ಅರ್ಚಕ ವಿಭಾಗದವರೊಂದಿಗೆ ದೈವಸ್ಥಾನದ ಕಟ್ಟುಕಟ್ಟಳೆಗಳು ಏನಿರ್ತದ ಅದರ ಪ್ರಕಾರ ನಡ್ಕೊಂಡಿದ್ದೇವೆ. ಒಂದು ದೇವಸ್ಥಾನಕ್ಕೂ ಇನ್ನೊಂದು ದೇವಸ್ಥಾನಕ್ಕೂ, ಒಂದು ದೈವಸ್ಥಾನಕ್ಕೂ ಇನ್ನೊಂದು ದೈವಸ್ಥಾನಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿರ್ತದೆ ಕಟ್ಟುಕಟ್ಟಲೆಯಲ್ಲಿ. ಹೊಳಲಿಯಲ್ಲಿ 30 ದಿವಸ 28 ಅಥವಾ 29 ದಿವಸವನ್ನು ನಿರ್ಧಾರ ದೈವ ಮಾಡಿದರೆ, ಇನ್ನೊಂದು ದೇವಸ್ಥಾನದಲ್ಲಿ 5, 3, 2 ದಿವಸದ ಜಾತ್ರೆ ಇರ್ತದೆ. ಅಲ್ಲಿ ದೈವ ನಿರ್ಧಾರ ಮಾಡಿದರೆ ಇಲ್ಲಿ ಬೇರೆಯವರು ನಿರ್ಧಾರ ಮಾಡ್ತಾರೆ, ಇಲ್ಲಿ ಬಂದು ದೈವ ನಿರ್ಧಾರ ಮಾಡುವುದಿಲ್ಲ ಬೇರೆ ಕ್ಷೇತ್ರಗಳಲ್ಲಿ. ಹಾಗೆ ನಮ್ಮ ಕ್ಷೇತ್ರಕ್ಕೆ ಆದಂಥ ಒಂದು ಸೀಮಿತವಾದಂಥ ಕೆಲವೊಂದು ವಿಚಾರಗಳಿವೆ. ನಾವು ಈಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ನಡೆದಿದೆ ಅದಕ್ಕೆ ಬೇರೆ ಬೇರೆ ಟೈಪಿನ ಕೆಲವು ಕಡೆಯಲ್ಲಿ ನಡೆದಂಥ ವರ್ಣಾನ ಪಂಜುಲಿ ಇರ್ಬೋದು, ಬೇರೆ ಬೇರೆ ಪಂಜುಲಿಯನ್ನು ಕೂಡ ನಾವು ನೋಡಿದ್ದೇವೆ. ಅದು ಯಾವ ರೀತಿ ಇರ್ತದೆ ಅದು ನಮಗೆ ಗೊತ್ತಿಲ್ಲ. ಎಣ್ಣೆ ಬುಳ್ಯವನ್ನು ಕೊಡುವ ಸಂದರ್ಭದಲ್ಲಿ, ಒಂದು 10 ಮಂದಿ ಹೂವರಿಯನ್ನು ಹಾಕುವ ಸಂದರ್ಭದಲ್ಲಿ ಅವರ ಮೈಗೆ ಅಥವಾ ಜೋಗವನ್ನು ಮೈಗೆ ಆವೇಶವಾಗುವಾಗ ಯಾವ ರೀತಿ ಇರ್ತಾರೆ ಅದನ್ನು ಹೇಳಿಕೊಡುವಂತಿಲ್ಲ. ಅದು ದೈವವೇ ನರ್ತನ ಮಾಡುವುದೆಂಬ ನಂಬಿಕೆ ನಮ್ಮಲ್ಲಿ. ಆದ್ದರಿಂದ ನಮಗೆ ಯಾವುದೇ ರೀತಿಯ ಸಂಶಯವಾಗಲಿ, ನಮಗೆ ಯಾವುದೇ ರೀತಿಯ ಉಪದ್ರವಗಳಾಗಲಿ ಅಥವಾ ಯಾವುದೇ ರೀತಿಯ ಕಟ್ಟುಕಟ್ಟಲೆಗಳ ಲೋಪವಾಗಲಿ ನಾವು ಮಾಡದೆ ಕ್ಷೇತ್ರದಲ್ಲಿ ದೈವದ ಸನ್ಮುಖದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ಸ್ಪಷ್ಟೀಕರಣವನ್ನು ಕೊಡಲಿಲ್ಲ ಎಂಬ ಅಪವಾದ ಬಂತು. ಯಾಕೆ ಹೇಳಿದರೆ ದೈವಗಳು ಕೊಡಬಾರ್ದು ಅಂತ ಹೇಳಿದರು. ಆದ್ದರಿಂದ ಅವರು ಟಿ ವಿಯಲ್ಲಿ ಹೇಳ್ತಾರೆ ದೈವದ ಮೇಲೆ ನಂಬಿಕೆ ಬೇಕು, ಅದು ಬೇಕು, ಇದು ಬೇಕು, ನಂಬಿದವನಿಗೆ ಮಾತ್ರ ಇಂಬು ಕೊಡುವ ದೈವ. ಒಂದು ವಿಚಾರವನ್ನ ಇನ್ನೊಬ್ಬನಿಗೆ ಹೇರುವಾಗ ಅವನಿಗೆ ಆಚಾರ್ಯ ಅಂತ ಕರೀತಾರೆ ಅಥವಾ ಗುರುಗಳು ಅಂತ ಕರೀತಾರೆ. ಗುರು ಅಂದರೆ ಹೇಗಿರ್ತಾನೆ? ಎಲ್ಲ ಒಳ್ಳೆಯ ವಿಚಾರಗಳನ್ನ ಅವನು ಸಂಗ್ರಹಿಸಿ ಒಳ್ಳೆಯದರಲ್ಲಿ ಇದ್ದದ್ದನ್ನು ಮತ್ತೆ ಹೆಕ್ಕಿ ಸಮಾಜಕ್ಕೆ ಒಳ್ಳೆಯದಾಗುವಂತಹ ವಿಚಾರವನ್ನು ಧಾರಣೆ ಮಾಡಿ ಅವನ ಶರೀರದಲ್ಲಿ, ಅವನ ವೃತ್ತಿಯಲ್ಲಿ, ಅವನು ನಿತ್ಯ ಜೀವನದಲ್ಲಿ ಹೀಗೆ ಇರಬೇಕು ಅಂತ ಹೇಳಿ ಆ ಒಳ್ಳೆಯ ವಿಚಾರವನ್ನು ತಿಳಿದುಕೊಂಡು ಬೇರೆಯವರಿಗೆ ಅದನ್ನು ಹೇಳ್ತಾರೆ. ಆದ್ದರಿಂದ ಹೇಳುವ ಮುಂದೆ ಆ ಟಿ ವಿ ಮಾಧ್ಯಮದ ಪೋಸ್ಟಿಂಗ್ಸಿನಲ್ಲಿ ಬಂದಂತಹ ನಮ್ಮ ವಿರೋಧ ಕೆಲವರು ಹೇಳಿರ್ಬೋದು, ಆದರೆ ಮೊಬೈಲ್ ನಂಬರ್ ಹಾಕಿ ಕೆಲವರು ನಮಗೆ ಕೊಟ್ಟಿದ್ದಾರೆ, ನಮ್ಮನ್ನು ಪತ್ರಿಕಾಗೋಷ್ಠಿಗೆ ಕರೆಯಿರಿ, ವೈಯಕ್ತಿಕವಾಗಿ ಅವರು ಮಾಡಿದ ತಪ್ಪುಗಳನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಾವು ಅವರ ತಪ್ಪನ್ನು, ಅವರನ್ನು ಖಂಡಿಸಲಿಕ್ಕೆ, ಅವರನ್ನು ದೈವದ ಮೇಲೆ ಏರಿಸಲಿಕ್ಕೆ ನಾವು ಕೂತ್ಕೊಳ್ಳಿಲ್ಲ. ನಮ್ಮ ದೈವದ ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡಲಿಲ್ಲ ಎಂಬ ಅಪವಾದದಿಂದ ಹೊರಗೆ ಬರಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ಕುಳಿತುಕೊಂಡಿದ್ದೇವೆ. ಇದಿಷ್ಟು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ನಾವು ಸಮಿತಿಯವರು, ದೈವ ನರ್ತಕ ವಿಭಾಗದವರು ಕೂಡ ಬಂದಿದ್ದಾರೆ, ಪಾರಿಚಾರಿಕ ವಿಭಾಗದವರು ಕೂಡ ಬಂದಿದ್ದಾರೆ, ಮೊನ್ನೆ ಇದ್ದಂಥ ವ್ಯಕ್ತಿಗಳು ಕೂಡ ಬಂದಿದ್ದಾರೆ, ಊರಿನ ಸಮಿತಿಯವರು ಕೂಡ ನಾವು ಸೇರಿದ್ದೇವೆ. ಸಂಶಯಗಳು ಇದ್ದಲ್ಲಿ ದಯಮಾಡಿ ನೀವುಗಳ ಕೇಳಿದಾಗ ಒಂದೊಂದಾಗಿ ಉತ್ತರವನ್ನು ನಮಗೆ ತಿಳಿದ ಮಟ್ಟಿಗೆ, ಈಗ ಟಿ ವಿ ಮಾಧ್ಯಮದಲ್ಲಿ ಸಣ್ಣ ಸಣ್ಣ ಹುಡುಗರು ಕೂಡ 80 ವರ್ಷದ 800 ವರ್ಷದ ಇತಿಹಾಸ, ಗಗ್ಗರದ ಕತೆ, ಪಾರ್ಧನ ಎಲ್ಲ ಹೇಳ್ತಾರೆ. ನಾವು ಅದಕ್ಕೆ ಖಂಡಿಸುವುದಿಲ್ಲ, ಆದರೆ ಪ್ರತಿಯೊಂದಕ್ಕೂ ಇತಿ ಮಿತಿ ಅಂತ ಇರ್ತದೆ. ಒಂದು ಈಗಿನ ಕಾಲದಲ್ಲಿ ಆಟಿಡೊಂದು ದಿನ ಅಂತೇಳಿ ಕೆಲವರು MC ಮಾಡ್ತಾರೆ, ಅದರಲ್ಲಿ ಸಂಧಿ ಪಾರ್ಧನಗಳನ್ನು ಹೇಳ್ತಾ ಹೋಗ್ತಾರೆ, ಅದನ್ನು ಬೇರೆಯವರು ಕಲಿತಾರೆ, ಅವರು ಕೂಡ ಅದನ್ನು ಹೇಳ್ತಾರೆ. ಆದ್ದರಿಂದ ಇಂತಹ ಸಂಶಯಗಳಿಗೆ ಯಾರು ಉತ್ತರವನ್ನು ಕೊಡುವುದಿಲ್ಲ. ನಮಗೆ ಗೊತ್ತಿದ್ದ ವಿಚಾರ, ನಮ್ಮ ತಂಡದವರು ಯಾರಲ್ಲಿದ್ದೇವೆ ಅದು ನಮ್ಮ ಭಾವನೆಗೆ ಧಕ್ಕೆ ಬಂದಿದೆ, ನಮಗೆ ತುಂಬ ಇದರಲ್ಲಿ ನೋವಾಗಿದೆ, ಕ್ಷೇತ್ರಕ್ಕೆ ಬಂದ ಅಪಚಾರ ತುಂಬ ಬೇಜಾರಾಗಿದೆ. ಗಡಿಗಡಿಗೆ ಟಿ ವಿಯಲ್ಲಿ ಮತ್ತೆ ಮತ್ತೆ ಅದನ್ನು ಕೆಣಕಿ ದಾರಿ ಬದಿಯಲ್ಲಿ ನಿಂತುಕೊಂಡು ರೋಡ್ ಸೈಡಿನ ಒಂದು ಜಲ್ಲಿಕಲ್ಲಿನ ಹತ್ರ ಕೂತ್ಕೊಂಡು ಮತ್ತೊಬ್ಬರು ಆಂಕರ್ ಅದನ್ನು ಬೊಬ್ಬೆ ಹೊಡೆದುಕೊಂಡು ಏನೆಲ್ಲ ಮಾಡಿದರು. ಹಾಗಾದರೆ ನಿಜವಾಗಿ ಇವರು ದೈವವನ್ನು ನಂಬಿದ್ರ? ಇವರಿಗೆ ದೈವ ಉಂಟಾ? ಆಡಂಬರವ? ಇನ್ನೊಂದು ನಾವು ಹೇಳಬಾರದು ಅಂತ ಉಂಟಾದರೆ ತಪ್ಪು ಹೇಳ್ತಾ ಉಂಟು, ಕೇವಲ ಒಂದು ಹಣದ ಒಂದು ಡಿಮಾಂಡ್, ಒಂದು ವಿಚಾರ ಅಲ್ಲಲ್ಲಿಗೆ ಉಂಟು. ಇದಕ್ಕೆ ನಾವು ಕದ್ರಿ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ದೂರನ್ನು ಕೊಟ್ಟಾಗಿದೆ, ಕಮಿಷನರ್ ಅವರ ಹೋಗಿ ದೂರನ್ನು ಕೊಟ್ಟಾಗಿದೆ. ಯಾಕೆಂತ ಹೇಳಿದ್ರೆ ಕೆಲವೊಂದು ಮುಸ್ಲಿಂ ವರ್ಗದವರು ಮತ್ತು ಕೆಲವು ಕ್ರಿಶ್ಚಿಯನ್ ವರ್ಗದವರು ಅದರಲ್ಲಿ ದೈವದ ಬಗ್ಗೆ ಬೇಡದ್ದನ್ನು ಹೇಳಿದಾಗ ತುಂಬ ಬೇಜಾರಾಯಿತು.
ಇನ್ನು ಮುಂದೆ ಇದು ಕೋಮುಗಲಭೆಗೆ ಹೋಗಿ ನಮ್ಮ ಮೇಲೆ ದೂಷಣೆ ಮಾಡಬಾರದು ಅಂತೇಳಿ ಕಮಿಷನರ್ ಅವರ ಹತ್ರ ಅದನ್ನು ವಾಟ್ಸಪ್ಪಿನನ್ನು ತೋರಿಸಿ ಕಂಪ್ಲೇಂಟನ್ನು ಈಗಾಗಲೇ ನಾವು ಲಾಂಚ್ ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ಮುಂದೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಬೇಕು ಅಂತ ಉಂಟು. ಆದರೆ ನಮಗೆ ಎಂತ ಇದ್ದರೂ ಅವರಾಗೆ ನಾವಲ್ಲ, ನಾಯಿ ಕಚ್ಚಿತ್ತು ಅಂತೇಳಿ ನಾವು ಅದಕ್ಕೆ ಕಚ್ಚಲಿಕ್ಕೆ ಆಗುವುದಿಲ್ಲ. ದೈವದ ಹತ್ರ ಅನುಮತಿಯನ್ನು ತಗೊಂಡು ದೈವ ಅನುಮತಿ ಕೊಟ್ಟಿತ್ತು ಅಂತಾದರೆ ನಾವು ಯಾವುದನ್ನು ಮಾಡ್ತೇವೆ. ನಮಗೆ ದೈವ ಮುಖ್ಯ, ನಾವು ದೈವವನ್ನು ನಂಬುವವರು. ನಾವು ಆಡಂಬರಕ್ಕಾಗಿ ಟಿ ವಿ ಮಾಧ್ಯಮದಲ್ಲಿ ಕೂತು ಕಿರಿಚಾಡುವವರಲ್ಲ. ಇಷ್ಟನ್ನು ಹೇಳ್ತಾ ನಿಮ್ಮೆಲ್ಲರ ಹತ್ರ ಮೊನ್ನೆ ನೀವು ಟಿ ವಿ ಮಾಧ್ಯಮದವರೆಲ್ಲ ಬಂದಿದ್ರು ಎಣ್ಣೆ ಬುಳ್ಳಿ ಆಗುವಾಗ. ನಾವು ಹೇಳಿದ ಕೂಡಲೇ ಆ ಎಣ್ಣೆ ಬುಳ್ಳಿ ಆದ ಕೂಡಲೇ ನೀವು ತೆರಳಿದ್ದೀರಿ. ಅದಕ್ಕೆ ಮೊದಲಿನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಟಿ ವಿ ಮಾಧ್ಯಮವನ್ನು ಮಾಡಬಾರದು ಅಂತ ಒಂದು ಕಡೆಯಲ್ಲಿ ಇದ್ದರೆ 1976ರಿಂದ ಈಗಲೇ ಅಪ್ಲೋಡ್ ಆಗಿದೆ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಅಥವಾ ಆಗಿನ ಕಾಲದಲ್ಲಿ ವಿಡಿಯೋ ಚಿತ್ರೀಕರಣಗಳು, ದೈವದ ಎಲ್ಲ ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೀವಿ, ಫೋಟೋಗಳನ್ನು ನೋಡ್ತಾ ಇದ್ದೀವಿ. ಈಗ ಸಾಮಾಜಿಕ ಜಾಲತಾಣಗಳು ಸ್ವಲ್ಪ ದೊಡ್ಡದಾಗಿರ್ಬೋದು, ಆದರೆ ನಾವು ಆ ದಿವಸ ತುಂಬ ಬೇಡ ಅಂತ ಹೇಳಿತ್ತು, ಮತ್ತು ಕೆಲವೊಂದು ಆಗಲಿಲ್ಲ ಕಂಟ್ರೋಲ್ ಮಾಡಲಿಕ್ಕೆ. ಅದರಿಂದ ಆ ದಿವಸ ಒಳ್ಳೆಯ ರೀತಿಯಲ್ಲಿ ನೀವೆಲ್ಲ ನಮಗೆ ಸಹಕಾರ ಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಇನ್ನು ನಿಮ್ಮ ಪ್ರಶ್ನೆಗೆ ಅವಕಾಶ ನಾವು ಸಹ ನಮ್ಮ ಕಡೆಯಿಂದ ಸಹ ಕೊಡ್ತೇವೆ. ಏನಂದರೆ ಎಣ್ಣೆ ಬುಳ್ಳಿ ಆದ ನಂತರ ನಾವು ಎದ್ದು ಹೋಗಿದ್ದೇವೆ. ಇಲ್ಲಿ ನೀವು ಏನು ನಿರ್ದೇಶನವನ್ನು ಕೊಟ್ಟಿದ್ದೇವೆ, ಸೂಚನೆ ಕೊಟ್ಟಿದ್ದೆ, ಅದ್ರ ಥರ ನಾವು ಮಾಡಿ ಹೋಗಿದ್ವಿ. ಅದರ ನಂತರ ಯಾವುದೇ ಸುದ್ದಿಗಳು 2-3 ದಿನದಲ್ಲಿ ಏನೂ ಇರಲಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಆ ವಿಡಿಯೋಗಳನ್ನು ಹಾಕಿ. ಅದರ ನಂತರ ಎಣ್ಣೆ ಬುಳ್ಳಿದ ನಂತರ ನಡೆದ ಸೇವೆಯನ್ನು ಕೂಡ ವಿಡಿಯೋ ಮಾಡಿದ್ದಾರೆ. ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ವೈರಲ್ ಮಾಡಿದರು. ಅದ ನಂತರ ಅದರ ಕೆಳಗಡೆ ಕಮೆಂಟ್ಗಳು ತುಂಬ ಇತ್ತು, ವಿರೋಧಗಳು. ಹಾಗಾಗಿ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಅದನ್ನು ವ್ಯಕ್ತವಾಗಿ ಅದು ಕೆಲವರ ಅಭಿಪ್ರಾಯಗಳನ್ನು ಹಾಕಿದ್ದಾರೆ. ಅದರ ನಂತರ ನಮಗೆ ಆಫೀಸಿಂದ ಕೇಳಿದಾಗ ನಾವು ಕೆಲವು ಜನರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಕೇಳಿದಾಗ ಯಾರೂ ಮುಂದೆ ಬರಲಿಲ್ಲ. ಅದರ ನಂತರ ಇವರು ಯಾರು ಮಾತಾಡಿದ್ದಾರೆ ಅವರು ಬಂದು ಸ್ಪಷ್ಟನೆ ಅಂತ ನಾವು ಕೇಳಿದ್ದಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿರೋಧ ವ್ಯಕ್ತವಾಗಿದೆ, ಅದರ ನಿಮಗೆ ಅಭಿಪ್ರಾಯ ಏನು, ಸರಿಯಾ ತಪ್ಪು ಅನ್ನೋದಷ್ಟೇ. ಅದು ಬಿಟ್ಟು ದೈವಗಳಿಗೆ ಅಪಮಾನ ಮಾಡೋದು ಅಥವಾ ಅಪಚಾರ ಮಾಡೋದು ನಾವು ಮಾಡಲಿಲ್ಲ. ಇದು ನಮ್ಮ ಒಂದು ಸ್ಪಷ್ಟನೆ. ಮತ್ತು ಇನ್ನೊಂದು, ಈ ವಿಚಾರವಾಗಿ ನಿಮಗೇನಾದರೂ ವಿರೋಧವಿದ್ದರೆ ಅಥವಾ ಆಕ್ರೋಶ ಇದ್ದರೆ ಅದನ್ನು ಹೇಳ್ಬೋದು. ನೀವು ಹೇಳಿದ ಮಾತಿಗೆ ನಾವೊಂದು ಸಮಿತಿ ವತಿಯಿಂದ ಹೇಳಿದ್ರೆ ನೀವು ಹೇಳಿದ್ದು ಸರಿ, ಈಗ ಸ್ಪಷ್ಟನೆ ಬೇಕಿಲ್ಲ. ಆದರೆ ಇದು ಸ್ಪಷ್ಟನೆ ಕೇಳುವವರಂತ ಹೇಳಿ ಈಗ ನಮಗೆ ಜ್ವರ ಬಂದರೆ ನಾವು ಯಾರು ವೈದ್ಯರ ಹತ್ರ ಹೋಗ್ಬೇಕು. ಅಲ್ಲ, ಬಿಟ್ಟು ಇದಕ್ಕೆ ಸಂಬಂಧಪಟ್ಟವರನ್ನ ಕೇಳದೆ ಕೇಳಿದ್ ನೋಡಿ. ಅಲ್ಲ, ಸ್ಪಷ್ಟನೆ ಕೇಳಿದ್ದು ಸಂಬಂಧಪಟ್ಟವರೇ, ಆದರೆ ಇಲ್ಲಿಯವರಲ್ಲ. ಆದರೆ ಪಂಬದ ಸಮಾಜದವರ ಹತ್ರ ಯಾರು ದೈವ ಕಟ್ಟುವವರನ್ನ ಹತ್ರ ಕೇಳಿದ್ದೇವೆ, ಕೆಲವರ ಹತ್ರ ಕೇಳಿದ್ದೇವೆ, ಯಾರೂ ಮುಂದೆ ಬರಲಿಲ್ಲ. ಆದ್ರೆ ಇವರ ಹತ್ರ ಕೇಳಿದ್ದು ಯಾವ ಉದ್ದೇಶ? ಈ ಉದ್ದೇಶದಿಂದ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾರಿದ್ದಾರೆ, ಮಾತಾಡ್ತಾರೆ ಅಂತ ಮಾತಾಡ್ತೇವೆ ಅಂತ ಹೇಳಿದ್ರು. ಅದು ಏನು ಮಾತಾಡ್ತಾರೆ? ಅಲ್ಲಲ್ಲ, ನಾನು ನಿಮ್ಮ ಹತ್ರ ಹೇಳುವುದೇನಂದ್ರೆ ಯಾರ ಹತ್ರ ಕೇಳಬೇಕು ಅವರ ಹತ್ರ ನಾವು ಕೇಳಿ. ಈಗ ಅದರ ಆ ಕ್ಷೇತ್ರದಲ್ಲಿ ತುಂಬಾ ಹಿರಿಯರಿದ್ದಾರೆ, ಅವರ ಹತ್ರ ನೀವು ಕೇಳಿದ್ರೆ ಸಹ ನಮ್ಗೆ ಯಾರಿಗೆ ಸಹ ಬೇಜಾರಿಲ್ಲ. ಇದು ಯಾರು ವ್ಯಾಪಾರಕ್ಕೆ ಕೂತಿದ್ದಾರೆ, ನೀವು ಅವರ ಹತ್ರ ಹೋಗಿ ಕೇಳಿದ್ರಿ, ಅವರು ಇದನ್ನೇ ಹೇಳುದಲ್ಲ. ಈಗ ವ್ಯಾಪಾರಕ್ಕೆ ಕೂತ್ಕೊಂಡವರಾದ್ರು, ಅವರು ವ್ಯಾಪಾರಕ್ಕೆ ಕೂತ್ಕೊಂಡಾದ್ರು, ಅದರ ಬಗ್ಗೆ ರವಿ ಪ್ರಸನ್ನ ಅವರು ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಕೇಳಿ ಅವರ ಹತ್ರ. ಅಲ್ಲ, ನಾನು ಹೇಳಿದೆ ದೈವ ಮಾತನಾಡಬಾರದು ಅಂತ ಇದನ್ನು ನಾವು ಪ್ರಶ್ನೆಯನ್ನು ಕೇಳಿದ್ವಿ. ನೀವು ಯಾರು ಮಾತನಾಡಲಿಕ್ಕೆ ಹೋಗುವುದು ಬಾರದು ಅಂತ ಹೇಳಿದ ಕಾರಣ ನಾನು ಅದೇ ವಿಷಯವನ್ನು ಎಲ್ಲರಿಗೂ ಹೇಳಿದ್ದೆ. ನಾವು ಮಾತನಾಡ್ತಾ ಇಲ್ಲ ಅಂತ ಅದೇ ವಿಚಾರವನ್ನು ನನಗೆ ಫೋನ್ ಬರಲಿಲ್ಲ, ನಾನು ಹೇಳಿದ್ದೆ. ಕೆಲವರು ಇಲ್ಲಿ ಕೇಳಿದ್ರು ಯಾಕೆ ನೀವು ಮಾತನಾಡ್ತಾ ಇಲ್ಲ ಅಂತ. ಅದರ ಬಗ್ಗೆ ಅಷ್ಟೇ ಸ್ಪಷ್ಟನೆ ಸಾಕು ಅಂತ ನಾನು ವಿನಂತಿಸ್ತಾ ಇದ್ದೆ. ಸರ್, ಇವಾಗ ನೀವು ಭಕ್ತರ ನಂಬಿಕೆ ವಿಚಾರ ಮಾತಾಡಿ. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಲ್ಲ. ಒಬ್ಬ ದೈವ ನರ್ತಕನ ಅತಿರೇಕದ ವರ್ತನೆಗಳು ಭಕ್ತರಿಗೆ ಘಾಸಿ ಉಂಟು ಮಾಡಲ್ವಾ? ಈಗ ಭಕ್ತ ಯಾರು? ಯಾರೇ ನೀವೇ ಈಗ ತಗೊಳ್ಳಿ, ನೀವು ಭಕ್ತವ ದೈವ ಅಲ್ಲಲ್ಲ, ಹಾಗೆ ಬರಲ್ಲ. ನಾವು ಇಲ್ಲಿ ಬರ್ಬೇಕಂತಲ್ಲ. ನಿಮಗೆ ವಾರಾಹಿ ಪಂಜುರ್ಲಿಯ ಇಲ್ಲಿ ನಡೆಯುವ ಎಣ್ಣೆ ಬುಳ್ಯದ ಕ್ರಮ ಇದರ ಮೊದಲು ನೀವು ನೋಡಿದ್ದೀರಾ ಅಂತ ಒಂದನೇ ಪ್ರಶ್ನೆ. ನೋಡಿದ್ದೀರಾ ನೋಡಿಲ್ವಾ ಪ್ರಶ್ನೆ ಬರಲ್ಲ. ಖಾಲಿ ಪಂಜುರ್ಲಿಯ ದರ್ಶನ ಬೇರೆ. ಈಗ ಯಾಕೆ ನಾವು ದೈವರದನ್ನು ಆರಾಧನೆ ಮಾಡ್ತೇವೆ, ಮನೆಯಲ್ಲಿ ಇರುತ್ತೆ ನಮ್ಮ ಕುಟುಂಬ. ಎಲ್ಲಿ ಉಗ್ರದಲ್ಲಿ ಎಣ್ಣೆ ಬುಳ್ಯ ಉಂಟಾ? ಇಲ್ಲ, ನಮ್ದು ಪೊಳಲಿ ಸೀಮೆ, ನಮ್ಗೆ ಅಷ್ಟು. ಸರ್, ಪೊಳಲಿಯಲ್ಲಿ 30 ದಿವಸ ಜಾತ್ರೆ ಅಲ್ಲ? ಹೌದು, 38, 28 ಬರುತ್ತೆ. ಕದ್ರೆಯಲ್ಲಿ ಯಾಕಿಲ್ಲ? ಅಲ್ಲ, ನಿಮ್ಮ ಹತ್ರ ಪ್ರಶ್ನೆ ನನ್ನದು, ಕದ್ರೆಯಲ್ಲಿ ಯಾಕಿಲ್ಲ?
ನಾನು 30 ದಿವಸದ ಕೊಳಲಿಯ ಜಾತ್ರೆಯನ್ನು ನಿರ್ಧರಿಸುವುದು ದೈವ ಅಲ್ವಾ? ಹೌದು. ಕೊಳಲಿಯಲ್ಲಿ ಯಾಕೆ, ಇಲ್ಲಿ ಕದ್ರಿಯಲ್ಲಿ ಯಾಕೆ ನಿರ್ಧರಿಸುವುದಿಲ್ಲ? ಅಲ್ಲ, ನಾ ಆ ಪ್ರಚಾರ ಎಲ್ಲ ಅದಕ್ಕೆ ಆ ಹೇಳುದು. ವಿಚಾರ ಎಲ್ಲಲ್ಲ. ಸರ್, ಒಂದು ನಿಮಿಷ ನಾನು ಹೇಳ್ತಾ ನಿಮಗೆ ಇರೋದು, ಎಣ್ಣೆ ನಾನು ಕೂಡ ಯಾವ ದೈವಾರಾಧಕ ಹೆಸರು ಉಲ್ಲೇಖ ಮಾಡಲ್ಲ, ಆದ್ರೆ ಅತಿರೇಕದ ವರ್ತನೆಗಳು ಸರಿಯಾ? ಒಂದು ನಿಮಿಷ, ಉಗ್ರದಲ್ಲಿ ಎಣ್ಣೆ ಬೂಳ್ಯ ಅಂತ ತೇಜಪ್ಪ ಸರಪಾಡಿಯವರ ಉಗ್ರ ಬೂಳ್ಯವನ್ನ ನಾವು ಅಪ್ಲೋಡ್ ಮಾಡಿದ್ದು ಮೊನ್ನೆ ಒಬ್ಬರ ಹತ್ರ ಕೇಳಿ. ಜಪ್ಪಿನ ಮುಗಿರದನ್ನ ಅಪ್ಲೋಡ್ ಮಾಡಿದ್ದು. ಅಲ್ಲಿ ದೈವ ಬಾವಿಯ ಕಟ್ಟೆಯ ಮೇಲೆ ಹಾರಿ, ಕುರ್ಚಿಯ ಮೇಲೆ ಹಾರಿ, ಜನರ ಮೇಲೆ ಹಾರಿ, ಕುರ್ಚಿಯೆಲ್ಲ ಮುರಿದು ಎಲ್ಲೆಲ್ಲಿ ಹೋಗಿತ್ತು. ಹಾಗಾದ್ರೆ ನಾವು ದೈವ ನರ್ತಕರ ಹತ್ರ ದೇವದಾಸ್ ಕಾಪಿಕಾಡ್ ಅಥವಾ ನವೀನ್ ಪಡೀಲಿಗೆ ಹೇಳಿಕೊಟ್ಟ ಹಾಗೆ ಒಂದು ನೀವು ಹೀಗೆ ನರ್ತನ ಮಾಡಿ ಕೊಡಬೇಕು ಅಂತ ನಾವು ಹೇಳಿಕೊಡ್ಬೇಕಾ? ನಾನು ಪೂವರಿಯನ್ನು ಹಿಡಿದು ನೀನು ದೈವ ಬಾ ಅಂತ ಹೇಳಿದ ಮೇಲೆ ಅದು ಬಂದ ದೈವ ಯಾವ ರೀತಿ ವರ್ತಿಸ್ತದ ಅದು ದೈವಕ್ಕೆ ಬಿಟ್ಟ ವಿಚಾರ. ನನಗೆ ನಂಬಿಕೆ ಉಂಟು. ನೀನು ಹೀಗೆ ಮಾಡಬೇಡ, ಒಬ್ಬ ಭಕ್ತ ಅಲ್ಲಿ ನೋಡ್ತಿದ್ದಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ನಮ್ಮ ವಿಚಾರ. ಎಲ್ಲಿ ಕೂಡ ಮಾಣಿಚ್ಚಿಲ್ನಲ್ಲಿ ಒಂದು ನಿಮಿಷ, ಅವರ ಮಾಣಿಚ್ಚಿಲ್ ಅಲ್ಲ, ಎಣ್ಣೆ ಬೂಳ್ಯದ ಕ್ರಮ ಉಗ್ರದಲ್ಲಿ ಎಣ್ಣೆ ಬೂಳ್ಯವ ಅಂತ ಕೆಲವರು ಕೇಳ್ತಾರೆ. ನನಗೆ 10-15 ದೈವಸ್ಥಾನಕ್ಕೆ ಹೋಗ್ತೇನೆ. ಉಗ್ರದಲ್ಲಿ ಉಂಟಾ? ಇಲ್ಲಿಲ್ಲ. ನಮ್ಮದೊಂದು ಬಲ್ಪುಗಡ್ಡೆ ಹತ್ರ ಉಂಟು, ಅಲ್ಲಿ ಉಗ್ರದಲ್ಲಿ ಅಷ್ಟೊಂದಿಲ್ಲ. ಆದರೆ ಗಡು ತಗೊಳ್ಳಿಕ್ಕೆ ಉಂಟು ಅಂತ ಉಂಟು. ಅಂದ್ರೆ ಅವರವರ ಕ್ರಮದಲ್ಲಿ ಊರಿನ ಗ್ರಾಮ ದೈವಕ್ಕೆ ಒಂದು ಗಡು, ಕ್ಷೇತ್ರಕ್ಕೆ ಒಂದು ಗಡು, ಉಳಿದ ಎಲ್ಲ ದೇವರಿಗೆ ಒಂದು ಗಡು, ಬ್ರಹ್ಮ ವರ್ಗಕ್ಕೆ ಒಂದು ಗಡಿ, ಶೆಟ್ರ ಗುರಿಕಾರತನದವರಿಗೆ ಒಂದು ಗಡಿ, ಪೂಜಾರಿ, ಹಾಗೆ ಒಂದು 6 ಸಲ ತಗೊಂಡ ಮೇಲೆ ಮತ್ತೆ ಬಂದು ಪುನಃ ಆಗುವಾಗ ನಾವು ಶಾಂತ ಆಗು ಅಂತ ಹೇಳುವಂಥ ಕ್ರಮ. ಅದರಲ್ಲಿ ಒಂದು ಮಲಕ ಹಾಕುವ ರೀತಿಯಲ್ಲಿ 6 ಸಲ ಮಲಕ ಹಾಕ್ತಾರೆ, ಅದು ಅವರ ಕ್ರಮ. ತಟ್ಟೆಯನ್ನು ಹಣೆಗೆ ಬಡ್ಕೊಳ್ತಾರೆ. ನಿನ್ನೆ ಒಂದು ಹಾಕಿದ್ದೇವೆ, ತಟ್ಟೆ ಇಡೀ ಬೆಂಡಾಗಿ ಏನೆಲ್ಲ ಆಗಿದೆ, ಯಾರು ಮಾತನಾಡಲಿಲ್ಲ. ನಮ್ಮ ದೈವ ಅದು ಅಂತ ನಂಬಿಕೆ ಆ ದೈವದ ಮೇಲೆ. ಅಲ್ಲಿ ಈಗ ನೀವು ಹೇಳಿದ ಭಕ್ತ ಒಬ್ಬನಿಗೆ ಘಾಸಿ ಆಯ್ತು ಅಂತ ಹೇಳಿದ್ದೆ, ಒಬ್ಬರಿಗೆ ಅಲ್ಲ, ತುಂಬಾ ಮಂದಿಗೆ ಘಾಸಿ ಆಯ್ತು ಅಂತ. ಅವರು ಜಾರಂದಾಯನ ಎಣ್ಣೆ ಬುಳ್ಯವನ್ನ ನೋಡಿ, ಅವರು ಈ ಎಣ್ಣೆ ಬುಳ್ಯ ನೋಡಿದ್ರೆ ಸರಿ ಒಪ್ಪುತ್ತೇನೆ. ಈಗ ನನ್ನ ಕ್ಷೇತ್ರದಲ್ಲಿ ಕಾಂತೇರಿ ಜುಮಾದಿ ಉಂಟು, ಅಲ್ಲಿ ಎಣ್ಣೆ ಬುಳ್ಯ ನೋಡಿ ಇದನ್ನು ನೋಡಿದ್ರೆ ನಿಮಗೆ ವಿಚಿತ್ರ ಕಾಣ್ತದೆ. ಇದೇ ಎಣ್ಣೆ ಬುಳ್ಯವನ್ನು ಇಲ್ಲಿ ಇಷ್ಟು ಪಬ್ಲಿಕ್ನವರಿದ್ದಾರಲ್ಲ, ನೀವು ಇದೇ ರೀತಿ 10 ವರ್ಷದಿಂದ 20 ವರ್ಷದಿಂದ ನಡೀತಾ ನಾನು ಎಣ್ಣೆ ಬೂಲ್ಯ ಒಂದು ವಿಚಾರನ ಪ್ರಸ್ತಾವನೆ ಮಾಡಿಲ್ಲ. ನೀವು ಎಣ್ಣೆ ಬುಳ್ಯ ಹೇಳಿ ಅಲ್ಲ, ಎಣ್ಣೆ ಬೂಲ್ಯ ನಂತರ ಏನ್ ನೇಮೋತ್ಸವ ಏನಾಗುತ್ತೆ ಅದು ಕೂಡ ನಾನು ವಿಚಾರವೇ ಇಲ್ಲ ಸರ್. ಈಗ ಒಂದು ಪ್ರಶ್ನೆ ಸರ್. ಈಗ ನಾವೀಗ ತುಳುನಾಡಿನ ಜನ ಏನಂದ್ರೆ, ಈಗ ದೈವ ನರ್ತಕರಲ್ಲಿ ದೈವವನ್ನ ಕಾಣುವಂಥವ್ರು ಎಲ್ಲರೂ ನಾವು ಬಹಳ ಗೌರವದಿಂದ ತುಂಬಾ ವರ್ಷಗಳಿಂದ ಅದನ್ನ ಮಾಡ್ತಾ ಇದ್ದೇವೆ. ಆದ್ರೆ ಒಂದು ಸಿನಿಮಾದಲ್ಲಿ ಬಂದಂತ ಡೈಲಾಗ್ ದೈವವ ನರ್ತಕವ ಅನ್ನುವಂಥ ಡೈಲಾಗ್ನ ಕಾರಣಕ್ಕೆ ಇವತ್ತು ಸಾರ್ವಜನಿಕವಾಗಿ ಅದು ಚರ್ಚೆ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಈಗ ಒಂದು ಸಿನಿಮಾದ ಡೈಲಾಗ್, ಯಾಕಂದ್ರೆ ಅದನ್ನು ಯಾರು ಮಾಡಲಿಲ್ಲ. ಈ ಹಿಂದೆ ನಾವು ಮಾಧ್ಯಮಗಳೇ ಆಗಲಿ, ನೀವು ಮಾಧ್ಯಮದ ಯಾವುದೇ ಒಂದು ಕ್ಲಿಪ್ಪಿಂಗಲ್ಲಿ ತೋರಿಸಿ ನೀವು ಬೇಕಾದರೆ, ನರ್ತಕ ಮಾಡಿದ್ದನ್ನು ಅದು ದೈವ ಮಾಡಿದ್ದಲ್ಲ ನರ್ತಕ ಮಾಡಿದ್ದ ಅನ್ನುವಂಥದ್ದು, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರಾದರೂ ಚರ್ಚೆ ಮಾಡಿದ್ದು ದೈವವನ್ನು ಪ್ರಶ್ನೆ ಮಾಡುವಂಥದ್ದು ತುಳುನಾಡಿನ ಭಾಗದ ಜನ ಇಷ್ಟೋವರೆಗೆ ಮಾಡಿಲ್ಲ ನಾನು ನೋಡಿದ ಹಾಗೆ. ಒಂದು ಸಿನಿಮಾದ ಕಾರಣಕ್ಕೆ, ಒಂದು ಸಿನಿಮಾದ ಡೈಲಾಗ್ನ ಕಾರಣಕ್ಕೆ ಈಗ ದೈವವನ್ನು ಜನ ನರ್ತಕನ ದೈವ ಅಂತ ಪ್ರಶ್ನೆ ಮಾಡುವ ಸ್ಥಿತಿಗೆ ಬಂದಿದ್ದೀರಾ ಅನ್ನುವಂಥದ್ದು ನೀವು ಒಪ್ತೀರಾ? ಅಲ್ಲ, ಈಗ ನೀವೀಗ ನಾವೀ ಕ್ಷೇತ್ರದಲ್ಲಿ ನಮಗೆ ಆದ ಅಪಚಾರದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕುಳಿತುಕೊಂಡಿದ್ದೇವೆ. ನೀವೀಗ ಸೀದಾ ಸಿನಿಮಾ ಸಿನಿಮಾಗೆ ಹೋದದೇ ಅಲ್ಲ, ಸಿನಿಮಾಗೆ ಹೋದದೇ ಅಲ್ಲ, ನಾವು ಸಿನಿಮಾ ಪೊಳಲಿಗೆ ಹೋದ್ರಲ್ಲ, ಸೊ ಹಾಗೆ ಬರುತ್ತೆ. ಅಲ್ಲ, ಬಹಳ ನಿಮ್ಮ ಗೌರವಯುತವಾಗಿ ಕೇಳುವಂತ ಪ್ರಶ್ನೆ. ಅಂದ್ರೆ ಒಂದು ದೈವಸ್ಥಾನದ ಗೌರವಾಧ್ಯಕ್ಷರಾಗಿ ಮತ್ತು ಇಲ್ಲಿ ಆಡಳಿತ ಮಂಡಳಿಯವರಾಗಿ ಇಂಥದ್ದು ಸಿನಿಮಾಗಳಲ್ಲಿ ಬಂದಾಗ, ಈಗ ನಾವು ಬೇರೆ ಯಾವುದೋ ಹೊರಗಡೆ ಬೇರೆ ಸಿನಿಮಾಗಳ ಬಗ್ಗೆ ಮಾತನಾಡ್ತೇವೆ, ದೈವದ ಸಿನಿಮಾಗಳ ಬಗ್ಗೆ ಮಾತನಾಡುವಂಥದ್ದು, ಮತ್ತು ಇಲ್ಲಿಗೆ ಅವರು ಬಂದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದ ಡೈಲಾಗ್ಗಳು ಬಂದಾಗ ಅದನ್ನು ಮತ್ತೆ ಮುಂದುವರಿಸುವಂಥದ್ದು ಆಗ್ತದೆ. ಅದನ್ನು ಪ್ರಾಮಾಣಿಕವಾಗಿ ನೀವು ಒಪ್ತೀರಿ ಇಲ್ವಾ? ಅಲ್ಲ, ನೀವು ಒಪ್ತೀರಿ? ಅವರು ಕೊಟ್ಟರಲ್ಲ, ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬಹುದಾ ನೀವು? ಅಲ್ಲ, ಅವರದ್ದು ಬಿಡಿ ಸರ್. ನಾನು ಕೇಳಿದ ಅಲ್ಲ, ನೀವೆಲ್ಲ ಕೂತ್ಕೊಂಡದ್ದು ಈಗ ಹೌದು. ಅವರ ಪ್ರಶ್ನೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುದಾದ್ರೆ ಮತ್ತೆ ನೀವ್ ಯಾಕೆ ಕೂತದ್ದು? ಮತ್ತೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ನೀವು 4 ಜನ ಒಟ್ಟಿಗೆ ಮಾತಾಡಿದ್ರೆ ಎಲ್ಲರೂ ಮಾತನಾಡ್ತಾರೆ, ಹಾಗಲ್ಲ. ನೀವು ಜಾಗ್ರತೆ ಮಾಡಿಕೊಳ್ಳಿ. ಎಲ್ಲರೂ ಮಾತನಾಡ್ತಾರೆ, ಅದು ನೀವು ಧಮಕಿ ಹಾಕಿದಾಗ ಅಲ್ಲ, ನಾವು ಒಬ್ಬರೇ ಕೇಳ್ತೇವೆ. ಒಂದು ನಿಮಿಷ, ಬೊಬ್ಬೆ ಹೊಡಿಲಿಕ್ಕೆ ಗೊತ್ತುಂಟದಾರೆ ನಮ್ಗೆ ಅವ್ರಿಗಿಂತ ಜಾಸ್ತಿ ಬೊಬ್ಬೆ ಅಲ್ಲ ನಾವು ಕೇಳಿದ್ರೆ ಈಗ ಸೋಷಿಯಲ್ ಏನ್ ಹೇಳ್ತಾ ಇದ್ದೀರಿ? ಕೈ ಎತ್ತಿ ಬೊಬ್ಬೆ ಹೊಡಿತಿದ್ದೀರಿ, ಚಂದ್ರದಲ್ಲಿ ಕೇಳಲಿಕ್ಕೆ ಬರೋದಿಲ್ವಾ? ಚಂದ ಅಂತೀರಿ. ಅಲ್ಲಲ್ಲ, ದೈವ ನರ್ತಕನ ವಿಷಯದಲ್ಲಿ ಅವರು ಕೇಳಿದ್ರು ಭಕ್ತನೊಬ್ಬನಿಗೆ ಘಾಸಿ ಆಯ್ತು ಅಂತ, ಹಾಗಾದ್ರೆ ಆ ಪ್ರಶ್ನೆ ಸರಿ ಅಲ್ವಾ? ಅಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗುತ್ತೆ ಅದು ಟಿವಿಯಲ್ಲಿ ಆ ನಂತರ ಚರ್ಚೆ ಆಗುವಂಥದ್ದು, ಸುದ್ದಿ ಆಗುವಂಥದ್ದು ಸಹಜ. ಈಗ ಮಾಧ್ಯಮದಲ್ಲಿ ಚರ್ಚೆ ಆಗುವ ವಿಚಾರದಲ್ಲಿ ನಾವಿಲ್ಲಿ ಕುಳಿತುಕೊಳ್ಳಲಿಲ್ಲ. ಅಲ್ಲ, ಹಾಗಾದ್ರೆ ನಿಮ್ಮ ಪ್ರಶ್ನೆ ಒಂದು ನಿಮಿಷ, ನನ್ನದೊಂದು ಪ್ರಶ್ನೆ ಅಲ್ಲ, ನಾನು ಪೂರ್ತಿ ಮಾಡ್ತೇನೆ. ಶೆಟ್ಟಿ ಹೇಳುವವರು
ಕೂತ್ಕೊಂಡಿದ್ದಾರಲ್ಲ ಅವರ ಚರಿತ್ರೆಯನ್ನ ನೀವು ಯಾಕೆ ಬಿಡಿಸ್ಲಿಲ್ಲ? ಸರ್, ಈಗ ತಮ್ಮಣ್ಣ ಶೆಟ್ಟಿ ವಿಚಾರ ಎಲ್ಲ ಆ ಚರ್ಚೆ ಆಗ್ಲಿಕ್ಕೆ ಕಾರಣಗಳೇನು ಸರ್? ಯಾವುದು ಇದು ಇಷ್ಟು ದೊಡ್ಡ ಚರ್ಚೆಗಳ ಕಾರಣಗಳೇನು? ಅಂತಿದ್ದಾನಲ್ಲ ಅವನಿಂದ ಆದದ್ದು. ಸರ್ ಈಗ ರಿಷಬ್ ಶೆಟ್ಟಿ ಅವರ ಮಡಿಲಲ್ಲಿ ಏನು ಮಲಗಿದಂತ ವಿಚಾರದಿಂದ ಇದು ತುಂಬಾ ಚರ್ಚೆಗೆ ಬಂದಿದೆ. ಈ ತರ ಪದ್ಧತಿ ತುಳುನಾಡಿನಲ್ಲಿ ಎಲ್ಲಿಯಾದ್ರೂ ಇದೆಯಾ? ತಲೆ ಇಟ್ಟಿದ್ದಾರೆ. ಒಂದು ನಿಮಿಷ. ಅಲ್ಲ, ಮಡಿಲಲ್ಲಿ ಮಲಗಿಲ್ಲ. ಅವರ ಕೈಯನ್ನ ಹಿಡ್ಕೊಂಡು ದೈವ ಮೊದಲಿಗೆ ಮಾಧವಣ್ಣ ಅಂತಿದ್ದಾರೆ ಅಧ್ಯಕ್ಷರು, ಅವರ ಕೈಯನ್ನು ಹಿಡ್ಕೊಂಡು ಕೂಡ ಕೆಳಗೆ ಬಿದ್ದಿದೆ. ಸರ್ ಅದೇ ಪ್ರಶ್ನೆ ಈಗ ಅದರ ನಂತರ ಅದೇ ಪ್ರಶ್ನೆ ಅವರು ಕೂತ್ಕೊಂಡಿದ್ರು, ಅವರ ಕೈಯನ್ನು ಹಿಡ್ಕೊಂಡು ಕೂಡ ಕೆಳಗೆ ಬಿದ್ದಿದೆ. ಪ್ರತಿ ವರ್ಷ ದೈವ ಇದೇ ರೀತಿ ಇರ್ತದೆ, ನಮಗೆ ಯಾವುದೇ ರೀತಿಯಲ್ಲಿ ಕಾಣಲಿಲ್ಲ. ಸರಿ ಸರ್, ಈಗ ಪ್ರಶ್ನೆ ಏನು ಅಂದ್ರೆ ಗುತ್ತು ಬರ್ಕೆಯವರ ವಿಚಾರದಲ್ಲಿ ಇದು ನಡೆಯುವಂತ ಪದ್ಧತಿಗಳು ಅನೇಕ ಕಡೆಗಳಲ್ಲಿ ಇದೆ. ಒಂದೊಂದು ವ್ಯಾಪ್ತಿ ಅಲ್ಲ ಸರ್, ಒಂದು ನಿಮಿಷ ಅಲ್ಲ ನಿಮ್ಮ ಕೈಯನ್ನು ಹಿಡ್ಕೊಂಡು ಹಾಗೆ ಮಾಡಿದ್ರೆ ಮತ್ತೆ ಹೇಳಿ. ಒಂದು ನಿಮಿಷ ಸರ್. ಹರಕೆ ಕೊಟ್ಟವರ ಬಗ್ಗೆ ದೈವಕ್ಕೆ ಮನಸ್ಸಿನ ಒಳಗಿಂದ ಪ್ರೀತಿಯಿಂದ ಮಾಡಿದ ಭಾವನೆಯನ್ನು ನಾವು ಮಾತನಾಡುವಂತಿಲ್ಲ. ಅಲ್ಲ, ಆ ತರದೊಂದು ಪದ್ಧತಿ ಇದೆಯಾ ಮತ್ತು ಆ ವಿಚಾರದಿಂದ ಈ ಚರ್ಚೆಗಳು ಮುನ್ನೆಲೆಗೆ ಬಂತು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅಂದ್ರೆ ಈ ಗುತ್ತು ಬರ್ಕೆ ಅಥವಾ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟವರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಬಂದ್ರೆ ಆ ತರ ಇಲ್ಲಿ ಹೊಸತಾಗಿ ಆಗದಲ್ಲ, ಇದರ ಮುಂಚೆ ಕೂಡ ಆ ರೀತಿ ಆಗಿದೆ ಅದರಲ್ಲಿ. ಯಾಕಂದ್ರೆ ಅವರ ಹರಕೆ ಹೊಟ್ಟದ್ದು, ಆಗ ನೀವು ಕೂಡ ಹರಕೆ ಹೊಟ್ಟ ಸರ್, ನಿಮ್ಮಲ್ಲಿ ಕೂಡ ದೈವ ಪ್ರೀತಿಯಿಂದ ಆ ತರ ಮಡಿಲಲ್ಲಿ ಮಲಗುವಂತದ್ದೆಲ್ಲ ಇದೆಯಾ? ಮಡಿಲಲ್ಲಿ ಕೈಯನ್ನು ಹಿಡ್ಕೊಂಡು ಜಾರುದು ಕೆಳಗೆ. ಮಡಿಲಲ್ಲಿ ಮಲಗಿದ್ದು ಅಂತ ಹೇಳಿ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಮಡಿಲಲ್ಲಿ ಮಲಗಿದ ವಿಚಾರ ನಾವು ಹೇಳ್ತಾ ಇಲ್ಲ. ದೈವ ಯಾವ ರೀತಿಯಲ್ಲಿ ಒಬ್ಬನೊಟ್ಟಿಗೆ ಇರ್ತದೆ ಅಂತ ನಾವು ಹೇಳಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಮುಖ್ಯವಾಗಿ ಇಲ್ಲಿ ನಡೆದದ್ದೇನೆಂದ್ರೆ ಹೀಗೆ ಹೇಳಿಕೊಟ್ಟು ಮಾಡಿ ಅಂತ ಹೇಳುವಂಥದ್ದು, ಅದು ನಮ್ಮಿಂದ ಆಗುದಿಲ್ಲ. ನಾವು ಕೂಡ ಅಲ್ಲಿ ಇದ್ದೇವೆ ಕೂತ್ಕೊಂಡು, ನಮ್ಮನ್ನು ಗಡಿಗಡಿಗೆ ತಂತ್ರಿ ಅಂತೇಳಿ ಹೇಳ್ತಾರಲ್ಲ, ನಾವು ಸಹ ಅಲ್ಲೇ ಇದ್ದೇವೆ, ಒಟ್ಟಿಗೆ ಇದ್ದೇವೆ. ಇದರ ಮೊದಲು ನಾನು ಯಾವ ಸಮಯದಿಂದ ಈ ಕ್ಷೇತ್ರದಲ್ಲಿ ಬಂದಿದ್ದೇನೆ ಅದೇ ರೀತಿ ಉಂಟು ದೈವ. ಯಾರು ಕಟ್ಟಿದ್ರು ಅದೇ ದೈವ, ಅದೇ ರೀತಿ. ಸರ್, ಈಗ ಇನ್ನೊಂದು ವಿಚಾರ ಏನು ಅಂದರೆ ಕ್ಷೇತ್ರದ ಒಂದು ವರ್ಷಾವಧಿ ನೇಮೋತ್ಸವವಾಗದೆ ಈ ತರ ಹರಕೆ ಕೋಲ ನೀಡುವಂತ ಪದ್ಧತಿ ಅಂದ್ರೆ ಒಂದು ಗ್ರಾಮ ಸಂಬಂಧಿ ದೈವಗಳಿಗೆ ಇಲ್ಲ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಏನು ನನಗೆ ಇಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟರೆ ನಾನು ಉಂಟು ಹೇಳೋದಕ್ಕೆ ಉದಾಹರಣೆ ಅಲ್ಲ, ಈ ತರ ಒಂದು ವಿಚಾರಗಳನ್ನು ಹೇಳಿದ್ರು. ಗ್ರಾಮ ಸಂಬಂಧಿ ದೈವದ ವರ್ಷಾವಧಿ ನೇಮೋತ್ಸವ ಅಂತ ಪದ್ಧತಿ ಉಂಟು ಎಂಬ ಉತ್ತರ. ನಿಮಗೆ ಇಲ್ಲ ಅಂತ ಸ್ಪಷ್ಟೀಕರಣ ಇದ್ದರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಮಾಹಿತಿ. ಒಂದು ಕ್ಷೇತ್ರದಲ್ಲಿ ಯಾವಾಗಲೂ ನೇಮ ನಡೆಯಬಹುದು, ಕೊಡಿಯೇರಿ ನೇಮ ನಡೀಲಿಕ್ಕಿಲ್ಲ. ಇಲ್ಲಿ ಕೊಡಿ ಏರಲಿಲ್ಲ. ಮತ್ತೆ ಇಲ್ಲಿ ದೈವಕ್ಕೆ ತುಡರ ಬಲಿ ಎಂಬಂತಹ ಒಂದು ಕಾರ್ಯಕ್ರಮ ಮಾತ್ರ ಆದದ್ದು, ದೀಪದ ಸೇವೆ ಅಂತ. ವಾರಾಹಿಗೆ ನೇಮ ನಡೆದದ್ದು ಒಂದೇ ಅಂಗಳದಲ್ಲಿ ನಿಮಗೆ ಕಂಡರೂ ಕೂಡ ಅದು ಎರಡು ಬೇರೆ ಬೇರೆ ಉಂಟು. ಕೊಡಿಯೇರಿ ಜಾತ್ರೆಯ ವಿಷಯದಲ್ಲಿ ನೀವು ಹೇಳಿದ್ದು ಸತ್ಯ, ಬಟ್ ರಾಜೇಂದ್ರ ದೈವಗಳಿಗೆ ಆಗುತ್ತಾ ಅಂತ ಆಗುತ್ತೆ. ನನ್ನ ಕ್ಷೇತ್ರ ಚೇಳಾರ್ಕೊಲೆಯಲ್ಲಿ 3 ಸಲ ಆಗಿದೆ. ಸರ್, ಈ ಕ್ಷೇತ್ರದಲ್ಲಿ ಮುಂಚೆ ಯಾವ್ದಾದ್ರು ಆಗಿದೆ ಆ ಥರ? ಯಾವುದು? ಇಲ್ಲಿ ಈ ಕ್ಷೇತ್ರದಲ್ಲಿ ವರ್ಷಕ್ಕೆ ಎಷ್ಟು ಹರಕೆ ಕೋಲಗಳು ನಡೆಯುತ್ತೆ? ಈವರೆಗೆ ನಡೆದದ್ದು, ನಾನು ಬಂದು ಇಲ್ಲಿಗೆ 4-5 ವರ್ಷ ಆಯಿತು. ಇದೇ ಫಸ್ಟ್. ಈಗ ನಡೆದದ್ದು ಫಸ್ಟ್. ಆದರೆ ಇನ್ನು ಫೆಬ್ರವರಿಯಲ್ಲಿ ಉಂಟು ಸರ್. ಅಂದ್ರೆ ವರ್ಷಾವಧಿ ನೇಮೋತ್ಸವಕ್ಕೂ ಮುಂಚಿತವಾಗಿ ಮಾಡ್ಕೊಂಡು ಹೋಗ್ತೀರಾ ನೀವು? ಮಾಡ್ಕೊಂಡು ಹೋಗಿ ಸರ್, ಒಂದು ಕರ್ತಲೆಯನ್ನು ತೆಗೆಯುವಂತಿಲ್ಲ ಅಂತ ಒಂದು ಒಳಗೆ ಹೋಗಿ ದೈವ ಆವೇಶದಲ್ಲಿ ಹೋಗಿ ತೆಗೆಯುವಂತಿಲ್ಲ ಅಂತ ಲಿಖಿತವಾಗಿ ಎಲ್ಲಿಯೂ ಶಾಸ್ತ್ರಗಳು ಇಲ್ಲ. ಕೇವಲ ತಮ್ಮಣ್ಣ ಶೆಟ್ಟಿಯ ಕತೆ ಬಿಟ್ಟರೆ ಬೇರೆ ಎಲ್ಲಿಯೂ ಲಿಖಿತವಾಗಿ ಇಲ್ಲ. ಈ ಕ್ಷೇತ್ರದಲ್ಲಿ ಮಾತಾಡಲ್ಲ, ನಾನೊಂದು 2-3 ಕ್ಷೇತ್ರದ ನಿಮಗೆ ವಿಡಿಯೋಗಳನ್ನು ಕೂಡ ಕೊಡ್ತೇನೆ. ದೈವ ಎಣ್ಣೆ ಬುಳ್ಳಿಯ ಸಂದರ್ಭದಲ್ಲಿ ಗಡು ತಗೊಳ್ಳುವ ಸಂದರ್ಭ ಅದೇ ರೀತಿ ಇರ್ತದೆ. ಇನ್ನು ಮುಂದೆ ಬೇಕಾದ್ರೆ ನೀವು ಹೇಳಿದಾಗ ಕೆಲವೊಂದು ಕಡೆ ಹಾಗೆ ದೈವ ಹೇಳ್ಬೋದು, ಹೀಗೆ ತಗೊಳ್ಬೇಡ ಅಂತ ಹೇಳುವ. ಅಲ್ಲ, ದೈವ ಹಾಗೆ ಒಳಗೆ ಹೋದ್ರೆ ಧರ್ಮನೇಮ ಕೊಡ್ಬೇಕಂತ ಒಂದು ಇಲ್ಲ, ಇದೆಲ್ಲ ಸುಮ್ಮನೆ ಕಟ್ಟುಕತೆಗಳು ಸರ್. ಅದು ಹೆಂಗ್ ಕಟ್ಟುಕತೆ ಆಗುತ್ತೆ ಸರ್? ಅದು ಹಾಗೆ ಆಗುದಿಲ್ಲ. ಅಲ್ಲ, ಹೆಂಗಾಗುತ್ತೆ ಅದು ಕಟ್ಟುಕತೆ? ಹೆಂಗಾಗುತ್ತೆ? ಈಗ ತುಂಬಾ ಧರ್ಮ ನೇಮಗಳಾಗಿದೆ, ಹೇಗೆ ಆಗಿದೆ? ಅಲ್ಲ, ಅವ್ರು ಹೇಳಿದ ಡೈಲಾಗ್ ಒಳಗೆ ಹೋಗಿ ನಾವು ಧರ್ಮ ನೇಮಗಳು ಇಷ್ಟೊಂದು ಖರ್ಚು ಮಾಡಿ ಮಾಡ್ತಾರೆ ಅಲ್ವಾ? ಸರ್ವವ್ಯಾಪಿಯಾಗಿ ತುಳುನಾಡಿನಲ್ಲಿ ಒಂದು ಇಂಥ ಆಚರಣೆ ಕ್ರಮ ಇದೆ. ಸೊ ಅದರ ಒಂದು ರೆಫರೆನ್ಸ್ ಇಂದ ಅವರು ಹೇಳ್ತಾ ಇರುವಂತದ್ದು. ಇವರು ಹೇಳುವ ರಾಜನ್ ದೈವದ ವಿಚಾರ ಇವರು ಹೇಳ್ತಾ ಇದ್ದಾರೆ. ಈ ಗರ್ಭದ ಗುಡಿಯ ಒಳಗೆ ಹೋಗಿದ್ರೆ ಅವ್ರು ಹೇಳಿದ್ದು ಸರಿ, ಆ ಗರ್ಭಗುಡಿಯ ಒಳಗೆ ಹೋಗಿದ್ರೆ ಅಲ್ಲ. ಅದು ರಾಜನ್ ದೈವದ ಒಟ್ಟಿಗೆ ಉಂಟು ಅಂತ ಬಿಟ್ರೆ ರಾಜನ್ ದೈವ ಅಲ್ಲ, ಅದು ಮನೆತನದ ದೈವ. ಇಲ್ಲಿಗೆ ರಕ್ತೇಶ್ವರಿ ಉಂಟು, ಅದೇ ಮೊನ್ನೆ ಪ್ರಶ್ನೆ ಆದದ್ದು. ಬಟ್ ನಮಗೆ ಅದೇ ಒಂದು ಕ್ಲಾರಿಟಿ ಬೇಕು. ಅಲ್ಲ ಸರ್, ಒಂದು ನಿಮಿಷ ಹೇಳಿಬಿಡ್ತೇನೆ. ಅಲ್ಲಿ ಒಂದು ಕಲ್ಲಲ್ಲಿ ರಕ್ತೇಶ್ವರಿ ಅಂತ ಉಂಟು. ಅವರು ಭಟ್ರನ ವರ್ಗದವರು ಬಂದು ಅದನ್ನು ಪ್ರತಿಷ್ಠೆ ಮಾಡಿದ್ರು, ಮತ್ತು ಅವರು ಬರಲಿಲ್ಲ. ಈಗ ಅದು ನೇಮ ಅಲ್ಲ, ನನಗೊಂದು ಗುಡಿ ಬೇಕು ಕೇಳ್ತಾ ಉಂಟು. ಈಗ ಇಲ್ಲಿ ಜಾಗ ಇಲ್ಲ, ನಾವೀಗ ಅದರ ಆಚೆ ಕಟ್ಟಿದ್ರೆ ಈ ಕಂಪೌಂಡ್ ವಾಲ್ ಒಳಗೆ ಅದು ಬರ್ತದೆ ಹೊರತು ಅದು ರಾಜನ್ ದೈವ ಆಗುವುದಿಲ್ಲ. ವಾರಾಹಿ ಪಂಜುರ್ಲಿ ಹೇಳುದು ರಾಜನ್ ದೈವ ಅಲ್ಲ, ಖಾಲಿ ಜಾರಂದಾಯ ಮಾತ್ರ ರಾಜನ್ ದೈವ. ಅದಕ್ಕೆ ನೀವು ಹೇಳಿದ ಎಲ್ಲ ಕಟ್ಟಲೆಗಳು, ನೀವು ಹೇಳಿದಂಥ ಒಳಗೆ ಹೋಗುವಂಥ ವಿಚಾರಗಳಿರ್ಬೋದು, ಕಟ್ಸಲೆಯನ್ನು ಮುಟ್ಟುವ ವಿಚಾರಗಳಿರ್ಬೋದು, ಎಲ್ಲ ಬರ್ತದೆ. ನಾನು ಸಹ ಅದರಲ್ಲೇ ಇರುವವರು ಸ್ವಲ್ಪ
ಚೂರು ಗೊತ್ತುಂಟು ಅಷ್ಟೇ ಹೊರತು ಇವರಷ್ಟೆಲ್ಲ ಅಷ್ಟು ತಿಳಿಲಿಲ್ಲ, ಸ್ವಲ್ಪ ಪ್ರಯತ್ನ ಅಷ್ಟೇ. ಸರ್ ನನಗೆ ಇನ್ನೊಂದು, ವಾರಾಹಿ ಅಂದರೆ ಯಾರು ಅಂತ ನನಗೊಂದು ಕನ್ಫ್ಯೂಷನ್ ಉಂಟು. ವಾರಾಹಿ ಎಂಬಂತಹ ಹೆಸರಿನ ಬಗ್ಗೆ ಕನ್ಫ್ಯೂಷನಿಗೆ ಮೊದಲು ನನಗೆ ಒಂದು ಉದಾಹರಣೆಗಾಗಿ ನಾನೊಂದು ಕೇಳ್ತೇನೆ. ನಿಮ್ಮಲ್ಲಿ ಯಾರಲ್ಲಾದ್ರೂ ಮನೆಯಲ್ಲಿ ಪಂಜುರ್ಲಿ ಹೆಸರಿನ ಒಟ್ಟಿಗೆ ಬೇರೆ ಒಂದು ಹೆಸರಿರುವ ಪಂಜುರ್ಲಿ ಉಂಟಾ? ಅದು 56 54 ನಮ್ನೆ ಪಂಜುರ್ಲಿಗಳಿದೆ ಉಂಟಲ್ಲ. ನಾನು ಅದು 54 ಎಲ್ಲಿಂದ ಬಂತು ಅಂತ ನಿಮ್ಮ ಹತ್ರ ಕೇಳಿದರೆ ನೀವೇನು ಉತ್ತರ ಕೊಡ್ಬೋದು ಅಂತ. ಅಲ್ಲಲ್ಲ, ವಾರಾಹಿ ಎಂಬ ಪದದ ಅಲ್ಲಲ್ಲ ನಾನು ಅಲ್ಲಲ್ಲ ಒಂದೇ ಇಲ್ಲ ನನ್ನ ಇಲ್ಲ ಉತ್ತರ ಕೊಡಬಹುದು. ಇಲ್ಲ ಅಲ್ಲ, ವರ್ತೆ ಅಂತ ಹೇಳಿದ್ರೆ ಅದು ಕಲ್ಲು ರೊಟ್ಟಿ ಅಂತಲೇ ಲೆಕ್ಕ. ಅದು ಆಚೆ ಕಡೆ ಬಡಗಿನಲ್ಲಿ ಅದಕ್ಕೆ ವರ್ತೆ ಅಂತ ಹೇಳುದು, ನಮ್ಮಲ್ಲಿ ಕಲ್ಲುಟ್ಟಿ ಅಂತ ಹೇಳುದು. ಹೇಳ್ತೇನೆ. 1980ರಲ್ಲಿ ಕದ್ರಿ ದೇವಸ್ಥಾನದ ಬ್ರಹ್ಮಕಲಶದ ಆಮಂತ್ರಣ ಪತ್ರಿಕೆಯನ್ನು ನಿಮಗೆ ನಾವೀಗ ಕೊಡ್ತೇವೆ. ಅಲ್ಲ, ಒಂದು ನಿಮಿಷ ಕೊಡ್ತೇವೆ. ವಾರಾಹಿ ಪಂಜುರ್ಲಿ ಪ್ರತಿಷ್ಠೆ ಮೀನಾ ಲಗ್ನದಲ್ಲಿ ಸರ್ ಅಲ್ಲಿ ಇದೆ ಅಂತ ಹೇಳಿ ಇಲ್ಲಿ ಮಾಡಿದ್ದ ಅಂತ ಆಗುತ್ತೆ. ಯಾವುದು ಅಲ್ಲಿ ಇದೆ ಅಂತ ಹೇಳಿ ಇಲ್ಲಿ ನಾನು ಮಾಡಿದ್ದಲ್ಲ, 200 ವರ್ಷದ ಮೊದಲು ಮಾಡಿದ್ದನ್ನ ನಾನು ಹೇಗೆ ಹುಡುಕ್ಲಿ ಅಣ್ಣ? ನಿಮ್ಮ ಹತ್ರ ಅಲ್ಲ ಇನ್ನೂ ಒಂದು ಕ್ವಶನ್ ನನಗೆ. ವಾರಾಹಿ ಎಂಬ ಪದದ ಅರ್ಥ ಅದು ಸಂಸ್ಕೃತಕ್ಕೆ ಹೋಗ್ತದೆ. ನಮ್ಮ ತುಳುವರಿಗೆ ಸಂಸ್ಕೃತ ಎಷ್ಟು ಗೊತ್ತುಂಟು. ಮತ್ತೊಂದು ವಾರಾಹಿ ಅನ್ನೋದು ವಾರಿಯರ್ ಗೋಡೆಸಿನ ಹೆಸರು, ಸಪ್ತ ಮಾತೃಕೆಯಲ್ಲಿ ಒಬ್ಳು. ಪಂಜುರ್ಲಿಗೆ ಹೇಗೆ ಬರ್ತದೆ ಅಂತ ನಾ ಕೇಳಿ. ಈ ಪ್ರಶ್ನೆಯನ್ನು ನಾವು ನಾಡ್ದು ಏಪ್ರಿಲ್ 21, 22ಕ್ಕೆ ನೇಮ ಮಾಡ್ತಿದ್ದೇವೆ. ನಿಮ್ಮ ನಂಬರನ್ನು ತಗೊಳ್ತೇವೆ, ನೀವು ದೈವದ ಹತ್ರವೇ ಕೇಳಬೇಕು. ಅಲ್ಲ, ಅದು ತಪ್ಪಾಗ್ತದಲ್ಲ. ತಪ್ಪಲ್ಲ, ನಮಗೆ ಗೊತ್ತಿಲ್ಲ ಸರ್. ಹೆಸರು ಇಟ್ಟದ್ದು ನಾನಲ್ಲ, ನನ್ನ ಸಮಿತಿ ಅಲ್ಲ, ಇಲ್ಲಿರುವ ಯಾವ ವ್ಯಕ್ತಿಗಳು ಅಲ್ಲ. ಈ ಕ್ಷೇತ್ರಕ್ಕೆ ಬರುವಾಗಲೇ ಆ ಬೋರ್ಡ್ ಉಂಟು. ನಂಬಿಕೊಂಡು ಬಂದ ಇಲ್ಲಿ ಒಂದು ಸ್ಪೆಷಲ್ ಗೊಂದಲಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇದು ಅವ್ರು ಕೇಳ್ತಾ ಇರೋದ್ರಿಂದ ಚರಿತ್ರೆಯಲ್ಲಿ ಏನಾದ್ರೂ ಇದೆಯಾ, ಇಲ್ಲಿಯ ಚರಿತ್ರೆಯಲ್ಲಿ ಉಂಟಾ ಅಂತ ಅದ್ರ ಬಗ್ಗೆ ಏನಾದ್ರೂ ಸ್ಪಷ್ಟೀಕರಣ ಅಲ್ಲ. ಇಲ್ಲಿಯ ಚರಿತ್ರೆ ಬಗ್ಗೆ ಕೇಳಿದಾಗ ಅದು ನಮ್ಮದು ವಾರಾಹಿ ಪಂಜುರ್ಲಿ ದಾಖಲೆಯಲ್ಲಿ ಉಂಟಾ? ದಾಖಲೆ ಮೂಲ ಕಾರಣ ಆಗುವಂಥದ್ದು. ಈಗ ನೀವು ನಮ್ಮ ಚಿತ್ರೀಕರಣಗಳನ್ನು ನೀವು ತಡಿತೀರಾ ಅಂದರೆ ನೀವು ಇಷ್ಟು ಮಾಡಿ ಹೋಗ್ತೀರಾ ಅಂದರೆ ಯಾರೋ ಒಬ್ಬರು ಮತ್ತೆ ಅದನ್ನು ಮಾಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಮೊನ್ನೆ ಅಷ್ಟೇ ಎಣ್ಣೆ ಬೂಳ್ಯದ ನಂತರದ ಪ್ರಕ್ರಿಯೆಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದೆ. ಅಂದರೆ ಅನೇಕ ಸಂದರ್ಭಗಳಿಂದ ಒಂದು ದೈವಾರಾಧಕರ ಕೆಲವೊಂದು ಸಂಘಟನೆಗಳನ್ನು ಕಟ್ಟಿಕೊಂಡು ಅವರು ಈ ರೀತಿ ದೈವಸ್ಥಾನಗಳಲ್ಲಿ ಚಿತ್ರೀಕರಣಗಳನ್ನು ನಿಷೇಧ ಮಾಡಲೇಬಾರ್ದು ಅನ್ನುವಂಥದ್ದನ್ನು ಮಾಡ್ತಾ ಇದೆ. ಅದನ್ನು ಯಾಕೆ ಅಳವಡಿಸಿಕೊಳ್ಳುವಂಥದ್ದು ಆಗ್ತಾ ಇಲ್ಲ? ಈಗ ಕುತ್ತಾರಿನಲ್ಲೊಂದು ಕೊರಗಜ್ಜನ ದೇವಸ್ಥಾನ ಇದೆ, ಅಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಆರಾಧನಾ ಕ್ರಮಗಳು ಅಂತಲ್ಲ, ಅಲ್ಲಿ ದೇವಸ್ಥಾನವನ್ನೇ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಯಾಕಂದರೆ ಇದು ನಮಗೆ ನೀವು ಅನ್ವಯಿಸಿದ್ರು ಕೂಡ ಅದನ್ನು ನಾವು ಒಪ್ಕೊಂಡು ಹೋಗ್ತೀವಿ. ಹಾಗಾಗಿ ಅದನ್ನು ಯಾಕೆ ಯಾವ ದೇವಸ್ಥಾನಗಳಲ್ಲಿ ಇದನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಗಳಾಗ್ತಾ ಇಲ್ಲ? ನೀವು ಹೇಳಿದಂಥ ವಿಚಾರದಲ್ಲಿ ನಾವು ಈ ನಿಯಮಕ್ಕೆ ಬೋರ್ಡ್ ಎಲ್ಲ ಮಾಡಿ ಚಿತ್ರೀಕರಣ ಮಾಡಬಾರ್ದು ಅಂತೇಳಿ ಎಲ್ಲ ವಿಷಯ ನಡೆದು ಹೋಗಿತ್ತು. ಆದರೆ ಟಿವಿ ಮಾಧ್ಯಮದವರನ್ನ ತಡೆಯುವುದು ಹೇಗೆ? ನಮ್ಮದೇ ಕೆಲವು ಸ್ನೇಹಿತರು ಅಲ್ಲ, ಈ ಪ್ರಶ್ನೆಗೆ ಹೇಳ್ತೇನೆ ನಾನು. ನೀವು ಅದನ್ನ ಹೇಳ್ತೀರಂತ ಟಿವಿ ಮಾಧ್ಯಮದವರನ್ನ ತಡೆಯುವುದಂತ. ನೀವು ಈಗ ನಾವೇನಕ್ಕೆ ಗೊತ್ತಾ, ಈಗ ಯಾರೋ ಒಬ್ರು ಮೊಬೈಲ್ ಅಲ್ಲಿ ಮಾಡಿ ಕಳಿಸಿದಾಗ ಕೇಳುತ್ತಾರೆ, ಅದರ ಪ್ರಕ್ರಿಯೆಯಲ್ಲಿ ನಾವು ಮುಂದುವರಿಸ್ತೇವೆ. ಇಲ್ಲ ಹೇಳುದಿಲ್ಲ, ಈಗ ನಾವು ಅದನ್ನೇ ಮಾತನಾಡ್ತಾ ಇದ್ದೇವೆ. ಟಿವಿ ಈಗ ನಮಗೆ ಇದು ಅಂತಲ್ಲ, ಬ್ರಹ್ಮಕಲಶದವರು ಸಹ ಇರ್ತದೆ. ಇದನ್ನೆಲ್ಲ ನಿಲ್ಲಿಸಿಬಿಟ್ರೆ ಲೈವ್, ಫೋಟೋ, ಬ್ರಹ್ಮಕಲಶ, ನಾಗಮಂಡಲ, ಧರ್ಮನೇಮ ಎಲ್ಲದರಲ್ಲಿಯೂ ನಿಲ್ಲಿಸಿಬಿಟ್ರೆ ನಿಜವಾಗಿ ಯಾವುದೇ ರೀತಿಯ ಇರುವುದಿಲ್ಲ, ಎಲ್ಲ ಶಾಂತಿ ಆಗ್ತದೆ. ಆದರೆ ಕೆಲವೊಂದು ಸಲ ಎಂತ ಆಗ್ತದೆ ಹೇಳಿದರೆ, ಅವರು ಮಾಡ್ತಾರೆ, ಅವರು ನಿಲ್ಲಿಸ್ತಿಲ್ಲ, ಇವರು ನಿಲ್ಲಿಸ್ತಾರೆ ಎಂಬ ಗೊಂದಲಗಳು ಭಕ್ತರಲ್ಲಿ ಬರುವ ಕಾರಣ ಈಗ ಈ ವಿಚಾರ ಇಲ್ಲಿವರೆಗೆ ಬಂದಿರಲಿಲ್ಲ. ನಮ್ಮಲ್ಲಿ ಅಂತ ಒಂದು ನಮ್ಮದೇ ಕೆಲವರು ಫೋಟೋ ತೆಗಿತಿದ್ರು ಬಿಟ್ಟರೆ ಅದರದ್ದು ಇರಲಿಲ್ಲ. ಸಾರಿ, ವಿಡಿಯೋ ಅಂತೇಳಿ ಇಡೀ ದಿನ ಮಾಡ್ತಾ ಕೂತ್ಕೊಳ್ತಿದ್ರು. ಈಗ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿರೋ ಮಾಡ್ಬೋದು. ಅಲ್ಲ, ನಿಮ್ಮ ಒಂದು ಸಲಹೆಯನ್ನ ಖಂಡಿತವಾಗಿ ಆಡಳಿತ ಮಂಡಳಿಯವರ ಹತ್ರ ನಾವು ಕೂತು ಮಾತನಾಡ್ತೀವಿ. ಸರಿ, ಈಗ ಇಲ್ಲಿಂದಲ್ಲ, ಎಲ್ಲಾ ಕಡೆಯಲ್ಲಿ ಟಿವಿ ಮಾಧ್ಯಮ ಲೈವ್ ಕೊಡುವುದನ್ನು ನಿಲ್ಲಿಸಿದ್ರೆ ಅಥವಾ ಯಾರೇ ಇರಲಿ ಅವನವನ ಪರ್ಸನಲ್ ಮೊಬೈಲಿಂದ ತೆಗೆದ್ರು ನಿಲ್ಲಿಸಿದ್ರೆ ಸುಮಾರು ಸಮಸ್ಯೆಗಳು ಬಗೆಹರಿಸಬಹುದು, ಭಕ್ತಿ ತುಂಬಾ ಜಾಗೃತ ಆಗಬಹುದು ಅಂತ ನನ್ನದು. ಸರ್, ಇದರ ಜೊತೆಗೆ ಇದು ನಿಮಗೆ ಅಂತಲ್ಲ, ಎಲ್ಲರಿಗೂ ಕೂಡ, ಅದು ಎಲ್ಲರಿಗೂ ಕೂಡ ಈ ಚಿತ್ರೀಕರಣದ ಜೊತೆಗೆ ಸಿನಿಮಾಗಳಲ್ಲೂ ಕೂಡ ದೈವಾರಾಧನೆಯನ್ನು ಬಳಸುವಂತದ್ರ ವಿರುದ್ಧ ಎಲ್ಲರೂ ಸೇರ್ಕೊಂಡು ನಿರ್ಣಯ ಮಾಡಿದ್ರೆ ಏನು ತಪ್ಪಾಗುತ್ತೆ ಅಂತ. ಯಾಕಂದ್ರೆ ಅದು ನಮ್ಮ ನಂಬಿಕೆ ಅಲ್ಲ, ಎಲ್ಲರೂ ಸೇರ್ಕೊಂಡು ಮಾಡ್ಬೇಕು. ಯಾಕಂದ್ರೆ ಅದು ನಮ್ಮ ನಂಬಿಕೆ. ಈ ನೆಲದ ನಂಬಿಕೆಯನ್ನ ಯಾರೋ ಒಬ್ಬ ನೋಡ್ಬೇಕು, ಯಾರೋ ದೇಶದ ವಿದೇಶದ
76ರಲ್ಲಿ ತುಳುನಾಡ ಸೇರಿ ಅಂತ ಅಲ್ಲಲ್ಲ ಒಂದು ಒಬ್ಬೊಬ್ಬರು ಸ್ಪಷ್ಟೀಕರಣ ಕೊಡುದು ನಾನಲ್ಲ. ಅಲ್ಲ ಸರ್, ಕೊಡುವವರು ಕೊಡ್ತಾರೆ, ಆಗ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇರಲಿಲ್ಲ. ನಾನೀಗ ಕರಿಬಹುದು ಸರ್ ಎಲ್ಲರನ್ನು, ಎಲ್ಲಾ ದೇವಸ್ಥಾನದವರು ಸೇರುದಿಲ್ಲ. ಇಲ್ಲ ಸರ್, ಸೇರ್ಬೇಕು ಸರ್. ಯಾಕೆ ಸೇರುದಿಲ್ಲ? ಎಲ್ಲರೂ ಅಲ್ಲ, ನೀವೆಲ್ಲರೂ ದೈವಾರಾಧನೆ ಮಾಡ್ತೀರಂದಾಗ ನೀವೆಲ್ಲರೂ ಸೇರ್ಬೇಕು, ನಿಮ್ಮ ಪರವಾಗಿ ಎಲ್ಲರೂ ನಿಲ್ಬೇಕು, ನಾವು ನಿಲ್ತೇವೆ ಸರ್. ಇಲ್ಲಿಗೀಗ ಎಲ್ಲ ದೇವಸ್ಥಾನದವರನ್ನು ಹೇಳಿಕೆ ಕೊಟ್ಟಿದ್ದೇವೆ, ಯಾರು ಬರಲಿ. ಯಾಕೆ ಬರುದಿಲ್ಲ? ಇದು ಪ್ರಶ್ನೆ ನೋಡಿ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ನೀವು ದೈವಾರಾಧನೆಗಳೆಲ್ಲ ಆ ರೀತಿಯಾಗಿ ಆಗುವಾಗ ಅದೇನು ತಪ್ಪಾಗುತ್ತೆ? ಅದನ್ನ ನೀವು ನಮಗೆ ಚಿತ್ರೀಕರಣ ಬೇಡ ಹೇಳ್ತಾರೆ. ನಾಳೆಯಿಂದ ಒಂದು ಕಡೆಯಲ್ಲಿ ನಾಡದಿಂದ ನೇಮ ನಡೀತದೆ, ಅಲ್ಲಿಂದ ಲೈವ್ ಶುರು ಆಗ್ತದೆ. ಇದು ತಪ್ಪಲ್ಲ, ಇದೇ ತಪ್ಪಾಗುತ್ತೆ. ನಾವೇನ್ ಮಾಡ್ಬೇಕು? ಅಲ್ಲ, ನಾನು ಹೇಳುದು ನಾವು ಸೇರ್ಬೋದು. ನೀವು ಹೇಳಿದ ಹಾಗೆ ಒಂದು ನಾವು ನಮ್ಮ ಕ್ಷೇತ್ರದಿಂದ ನಾವು ಮೀಟಿಂಗ್ ಕರೆದು ಸೇರ್ಬೋದು, ಚಿತ್ರೀಕರಣ ನಮ್ಮಲ್ಲಿ ನಿಲ್ಲಿಸುವ. ಅಥವಾ ಇದೇ ರೀತಿ ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದರ ಮೊದಲು ನಾನು ಆ ಹೆಸರು ತೆಗೆಯುವುದು ಬೇಡ. ತಮ್ಮಣ್ಣ ಶೆಟ್ಟರು ನಾವು 20 ವರ್ಷದ ಮೊದಲು ಒಳ್ಳೆಯ ಆತ್ಮೀಯರಾಗಿ, ಅವರ ವಿಚಾರಗಳು ಕೆಲವೊಂದು ಹೌದು ಅಂತ ಕಾಣ್ತಾರೆ. ತೋಡ್ದ ನೀರು, ಗುಡ್ಡೆದ ಅಪರೂಪ, ಏನೋ ಒಂದು ಸುಧಾರಣೆ ತರ್ತಾರೆ ಅಂತ ಎಣಿಸಿ. ಈಗ ಈ ಕ್ಷೇತ್ರವನ್ನು ತಗೊಳ್ಳಿ, ಎಲ್ಲಿಂದ ತರುವುದು ನೀರನ್ನು? ಎಲ್ಲಿಂದ ಕಾಟು ಪುಷ್ಪ, ಗುಡ್ಡೆಯ ಪುಷ್ಪವನ್ನು ತರಬೇಕು? ಒಂದು ಸುಧಾರಣೆ, ಇಲ್ಲಿಯೇ ಬದಿಯಲ್ಲಿ ಕೇಪುಳ ಗಿಡವನ್ನು ನಡುವಂತ ಸುಧಾರಣೆ, ಅಥವಾ ಬಾವಿಯ ನೀರು ತೋಡಿನಾಗಿ ಹರಿಯುವಂತ, ಇಂಥದ್ದು ಮಾಡ್ತಾರೆ ಅಂತ ಎಣಿಸುತ್ತೆ. ಇವರ ಪ್ರಚಾರ ಹೋಗಿ ದೈವಾರಾಧನೆ ಕಟ್ಟುಗಳಲ್ಲಿ ಸಿಕ್ಕುವಂತಹ ವಸ್ತುಗಳು ಈಗಿನ ಕಾಲದಲ್ಲಿ ಸಿಗ್ತಾ ಇಲ್ಲ. ಇದಕ್ಕೆ ಎಲ್ಲ ಟೀಮಿನವರು ಸೇರಿ ಅದನ್ನು ಸರಿ ಮಾಡ್ತಾರೆ ಅಂತ ಹೋರಾಟವನ್ನು ಮಾಡಿದ್ರೆ ನಮ್ಮ ಸಮಿತಿ ಅದರ ಎದುರು ಒಂದೇ ರೀತಿಯ ಅಭಿಪ್ರಾಯ ಹೊಂದಿದ್ದ ದೈವಾರಾಧನೆಗೆ ಈಗ ತಮ್ಮಣ್ಣ ಶೆಟ್ಟರ ಅಭಿಪ್ರಾಯಕ್ಕೂ ಸಮಾನವಾದಂತ ಅಭಿಮಾನಿ ವರ್ಗ ಇದೆ ಅಂತ ನಾನು ಅನ್ಕೊಂತೀನಿ. ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳಲ್ಲಿ ಮಾತಾಡ್ತಾ ಇಲ್ಲ. ಫೋನ್ ಮಾಡಿದ್ದೇವೆ. ಕ್ಷೇತ್ರಕ್ಕೆ ಯಾರು ನೀವು ಅವರ ಜಾಗಕ್ಕೆ ಹೋಗುದಿಲ್ಲ, ಅವ್ರ ಜಾಗಕ್ಕೆ ಬರುದಿಲ್ಲ. ಅದು ಸಹಜ ವಾಸ್ತವ. ನಾವು ಬಂದಾಗ ಎಲ್ಲರೂ ಬರಲ್ಲ. ಅದು ಕರೆಕ್ಟ್. ಅಲ್ಲಿ ಹೇಳಿದ್ ನಾನು, ಅವರಿಗೂ ಅವರ ಮೀಡಿಯಾದಲ್ಲಿ ಚರ್ಚೆ ಆಗುವುದನ್ನು ನಿಲ್ಲಿಸ್ಲಿಕ್ಕಾಗತ್ತಾ? ಮೀಡಿಯಾದಲ್ಲಿ ಕೂತ್ಕೊಂಡು ನಮಗೆ ಬಕೆಟ್ ಗಿಕೆಟ್ ಅಂತ ಮಾತನಾಡುವ ವ್ಯಕ್ತಿ ದೈವಾರಾಧನೆಯನ್ನ ಹೊಗಳುವ ದಾಟಿ ಅವನ ವ್ಯಕ್ತಿತ್ವದಲ್ಲಿ ಕಾಣ್ತಾನೆ. ದೈವಾರಾಧನೆಯನ್ನ ನಿಜವಾಗಿ ಜೀವನದಲ್ಲಿ ಆಧಾರಣೆ ಮಾಡಿದಾನಂತಾದ್ರೆ ಅವನ ಮನೆತನದ ದೈವದ ಎದುರು ನಾನು ಬರ್ತೇನೆ, ನೀವು ನನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಚಿನ್ನ ಕದ್ದ ಕೇಸ್ ಇನ್ನು ಬಾಕಿ ಉಂಟು. ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿದ್ರು, ನೀವು ಇಲ್ಲಿ ಬನ್ನಿ ಅಂತ ಹೇಳಿ. ಯಾಕೆ ಹೇಳ್ತಾರೆ? ಕೊಂಡಾನ ಕ್ಷೇತ್ರ, ನಾನು ಕ್ಷೇತ್ರದ ಹೆಸರು ತೆಗಿದ್ದೇನೆ, ಚಿನ್ನದ ಕೇಸು ಬಾಕಿ ಉಂಟು. ಅವರ ಮನೆತನದ ಷಣ್ಮುಖ ದೇವಸ್ಥಾನ, ನೀವು ಮೀಡಿಯಾದವರು ಬರ್ತೀರಿ ಅಂತ ನಾನು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಹೇಳಿದ್ರು ಹಿಡಿಗು ಬಲೆ, ನೆಲ ಮುಟ್ಟುದು ಪಾತ್ರೆಯಲ್ಲಿ ಹೇಳಿದ್ರು. ಒಂದು ದೈವಸ್ಥಾನದ ಚಿನ್ನವನ್ನು ಕದ್ದು ಒಂದು ಏನೆಲ್ಲ ಮಾಡಿಕೊಂಡು ದೈವದ ವಿಚಾರ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೇನೆ. ನೀವು ಏನು ಬೇಕಾದ್ರೆ ಹೇಳಿ, ನಾನು ಬಕೆಟ್ ಇಡ್ತಾನೆ ಹೇಳಿದಕ್ಕೆ ರೆಡಿ ಇಲ್ಲ. ಒಂದು ದೈವದ ಚಿಂತನೆ ಮಾಡ್ತಾನಂತಾದ್ರೆ ದೈವಕ್ಕೆ ತಪ್ಪು ಬೈಲೇಬಾರದು. ದೇವರನ್ನು ಆರಾಧನೆ ಮಾಡ್ತಾನಂತಾದ್ರೆ ದೇವರಿಗೆ ಬೈಲೇಬಾರದು. ಅದು ನಮ್ಮ ನಾಲೆಯಲ್ಲಿ ಬರಬಾರ್ದು. ಬಂತು ಅಂತಾದ್ರೆ ಆಡಂಬರ ನಾಟಕ ಅಂತ ಹೇಳ್ತೇನೆ ನಾನು. ನೀವು ಹೇಳ್ಬೋದು ಸೋಷಿಯಲ್ ಮೀಡಿಯಾ ಅಂತ, ಅಲ್ಲಿ ಉಳಿದದ್ದು ಓದುದಿಲ್ವಾ ನೀವು? ಬಾಂಬೆ ಲಿಸ್ಟ್ ಹಿಡಿಸಿದ ಕೆಳಗೆ ಓದಿ ಸರ್. ಇದೆ, ಅದು ಓದ್ತೇವೆ, ಓದ್ತೇವೆ, ನೋಡಿ ಓದ್ತೇವೆ. ನೀವು ಟಿವಿ ಮಾಧ್ಯಮಕ್ಕೆ ಎಗೇಸ್ಟ್ ಹೋಗುದಿಲ್ಲ, ಅದು ವೃತ್ತಿ ಧರ್ಮ ಅಂತ ಹೇಳ್ತೇವೆ. ದೈವಕ್ಕೆ ಬೈಬಾರ್ದು. ಮತ್ತೆ ವಾರಾಯಿ ಪಂಜುರ್ಲಿ ಯಾಕೆ ಅಂತ ನನ್ನ ಹತ್ರ ಕೇಳಬಾರ್ದು. ನನ್ನ ಅಪ್ಪ ತಂದದ್ದಲ್ಲ, ನನ್ನ ಅಜ್ಜ ತಂದದ್ದಲ್ಲ. ಈ ಜಾಗದಲ್ಲಿ ಮೊದಲಿಂದ ಉಂಟು, ಅದನ್ನ ಹೆಸರು ತೆಗಿಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಸತ್ಯವಾ? ನಿಮ್ಮ ಮನೆಯ ಮಂಜುರ್ಲಿ, ನಿಮ್ಮ ಮನೆಯ ದೈವಸ್ಥಾನಕ್ಕೆ ನಾನು ಕೈ ಹಾಕ್ಲಿಕ್ಕೆ ಆಗ್ತದ? ಇಲ್ಲಿ ಆಡಳಿತ ಮಂಡಳಿ ಉಂಟು, ಇಲ್ಲಿ ಒಂದು ರೀತಿ ನಿಯಮ ಉಂಟು, ಅದು ಮಾತ್ರ ಆಗ್ತದೆ ಸರ್. ಅಲ್ಲಿ ಪ್ರಶ್ನೆ ಇದ್ದದ್ದು, ಇವರು ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದೈವಾರಾಧಕರಾಗಿ ವಾರಾಹಿ ಪಂಜುರ್ಲಿ ಆ ಹೆಸರಿನಲ್ಲಿ ಏನು ಕತೆ ಇದೆ, ಆ ಕತೆ ಬೇಸಿಸ್ ಮೇಲೆ ವಾರಾಹಿ ಪಂಜುರ್ಲಿ ಅನ್ನುವಂತ ಹೆಸರು ಹೇಗೆ ಬಂತು ಅಂತ ಅವರು ಕೇಳಿದ್ದು. ಅದಕ್ಕೆ ನೀವು ಹೆಸರು ಹೇಗೆ ಬಂತು ಅಂತ ನೀವು ಮೊದಲು ಬರ್ಬೇಕು. ಅವ್ರು ಪ್ರಾರ್ಥನೆ ಹೇಳಿದ್ರು, ನಮ್ಮ ಉಮೇಶರು ಆ ದಿವಸ ಆಯ್ತು, ಈಗ ಮೊದಲು ಬರ್ಲಿಲ್ಲ, ಈಗ ಬಂದಿದ್ದೇವಲ್ಲ, ಅವ್ರು ಕೇಳಿದಕ್ಕೆ ಹೇಳಿ. ಪ್ರಾರ್ಥನೆ ಬಂದದನ್ನು ನಿಮಗೆ ಹೇಳ್ಬೇಕು, ನಾವು ಬರೆದು ಕೊಡ್ತೇವೆ. ಸರ್, ಪ್ರಾರ್ಥನದ ಅರ್ಥ ಹೇಳ್ಬೋದಲ್ಲ? ಪ್ರಾರ್ಥನದಲ್ಲಿ ಏನ್ ಅರ್ಥ ಉಂಟು ಅದನ್ನು ನೀವು ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳ್ಬೋದಲ್ಲ? ಪ್ರಾರ್ಥನೆ ಹೇಳುವವರು ದೈವರ ನಾನು ಪ್ರಾರ್ಥನೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ಇನ್ನೊಂದು ನೀವು ಇಲ್ಲಿ ಅರಕೆ ಅದು ಸಿನಿಮಾ ರಂಗದವ್ರದ್ದು ಅಲ್ಲ, ವೈಯಕ್ತಿಕವಾಗಿ ಇಲ್ಲಿ ಎಷ್ಟೋ ಮಂದಿದು ಬರ್ತಾ ಉಂಟು ವಿಚಾರಗಳು. ನಾವು ಈ ಒಂದು ಗಲಾಟೆ ಒಂದು ನಮಗೆ ಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ಯಾರಿಗೂ ಇಲ್ಲಿ ಕುಳಿತುಕೊಂಡವರೇ, ನಮಗೆ ಯಾರಿಗೆ ಹಣ ಏನಿಲ್ಲ, ನಾವು ಒಂದು ಸೇವೆ ಮಾತ್ರ. ಅವರವರ ಖರ್ಚನ್ನು ಅವರವರೇ ಬಟವಾಡಿ ಅಂತ ಮಾಡುವಂಥದ್ದು. ನಾವು ಅದರಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ. ಈಗ ಒಂದು ನಮ್ಮ ಇವ್ರು ಹೇಳಿದ್ರು ಏನಂತ ಹೇಳಿದ್ರೆ, ಟಿವಿಯಲ್ಲಿ ಬಂದ ನಂತರ ಸರ್ ಇನ್ನೊಂದು ರಿಕ್ವೆಸ್ಟ್, ಕೊಂಡಾಣ ಕ್ಷೇತ್ರದವರು ಮತ್ತು ಷಣ್ಮುಖ ದೇವಸ್ಥಾನ ನಮ್ಮ ದೇವಸ್ಥಾನ
ನಿಮಗೆ ಟಿವಿಯಲ್ಲಿ ತುಂಬ ಫೇಮಸ್ ಇರುವ ಸತ್ಯವಾದಿಗಳು, ಅದರ ಒಟ್ಟಿಗೆ ಕಲ್ಲಡ್ಕದಲ್ಲಿ ಒಂದು 10 ಮಂದಿ ನಮಗೆ ನಂಬರ್ ಕೊಟ್ಟಿದ್ದಾರೆ, ಒಂದು ದೊಡ್ಡವರು ನಂಬರ್ ಕೊಟ್ಟಿದ್ದಾರೆ. ನಮಗೆಲ್ಲ ಹೀಗೀಗೆಲ್ಲ ದೇವಸ್ಥಾನದಲ್ಲಿ ಬೋರ್ಡ್ ಹೊಡೆದಾಕಿದ್ದು, ಕಟ್ಸಲಿಗೆ ಹೊಡೆದದ್ದು, ಅವರನ್ನೆಲ್ಲ ಕರಿತೇವೆ. ನೀವು ಇಷ್ಟು ಮಂದಿ ಒಂದು ವ್ಯವಸ್ಥೆ ಮಾಡಿ ಕೊಡ್ತೀರಾ ಸರ್? ಇಲ್ಲ ಸರ್, ಸಾರ್ವಜನಿಕ ಚರ್ಚೆ ಅಂತ ಅವರು ನಿಮ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾವು ಸಾರ್ವಜನಿಕ ಚರ್ಚೆಗೆ ರೆಡಿ ಇದ್ದೀವಿ. ಅಲ್ಲ, ನಾವು ಇಷ್ಟು ಮಂದಿಯನ್ನು ಅವರಿಗೆ ಕೂತ್ಕೊಳ್ಬೇಕು ಅಂತ ಉಂಟಂತೆ, ಕರೀರಿ ಅವರ ಮನೆತನದವರು. ನೀವು ವ್ಯವಸ್ಥೆ ಮಾಡಿ, ನಾವು ಕೂತ್ಕೊಳ್ತೀವಿ. ಇಲ್ಲ, ಯಾವುದಕ್ಕೂ ಮುಕ್ತ ಅವಕಾಶ ಇದೆ, ಯಾರು ನೀವು ಕರೀರಿ. ಅವರ ಸರ್, ನಿಮ್ಮ ಹತ್ರ ಕೇಳುದು, ಯಾರ್ದಾರು ಮನೆಯಲ್ಲಿ ಒಂದು 2 ರಿಕ್ವೆಸ್ಟ್ ಮಾಡಿದ್ರು. ವರ್ತೆ ಪಂಜುರ್ಲಿ ಯಾರ್ದಾರು ಮನೆಯಲ್ಲಿ ಉಂಟಾ? ನಿಮ್ಮ ಕೂತವರಲ್ಲಿ ಯಾರ್ದಾರು ಉಂಟಾ ಸರ್? ದಯಮಾಡಿ ಸತ್ಯ ದೈವದ ಎದುರಿದ್ದೇವೆ ಅಥವಾ ಬೇರೆ ಪಂಜುರ್ಲಿ ಯಾವ್ದಾದ್ರು? ಕಲ್ಲುಟ್ಟಿ ಪಂಜುರ್ಲಿ ಇದೆ ಅದರದ್ದು ಹಿನ್ನೆಲೆ ಅಲ್ಲ, ಒಂದು ಹಿನ್ನೆಲೆ ಹೇಳಿ, ಕತೆ ಹೇಳಿ. ಕಲ್ಲುಟ್ಟಿ ಮತ್ತು ಪಂಜುರಿ ತಗಿದಂಗಡಿ ದೈವ ಕತೆ ಹೇಳಿ. ಹೇಗೆ ಬಂತು ನಿಮ್ಮ ಮನೆಗೆ ಅಥವಾ ನಿಮ್ಮ ವ್ಯಾಪ್ತಿಗೆ ಹೇಗೆ ಬಂತು? ಹಿರಿಯರ ಕಾಲದಿಂದ ಇದೆ. ಹೇಗೆ ಬಂತು ಅಂತ ಅದರದ್ದು ಇವರಿಗೆ ಹೇಳಿದ್ರೆ ಹೆಸರು ಹೇಗೆ ಬಂತು? ಸರ್, ಅದರ ಕತೆ ಒಂದು ವಿಚಾರ ಏನು ಅಂದ್ರೆ, ಇತಿಹಾಸ ಅಲ್ಲ ಒಂದು ನಿಮಿಷ, ಕಲ್ಲುಟ್ಟಿ ಪಂಜುರ್ಲಿ ನನ್ನ ಮನೆಯಲ್ಲಿ ಮಾತಾಡುವುದಲ್ಲ, ತುಳುನಾಡಿನ ಅನೇಕರ ಮನೆಯಲ್ಲಿದೆ ಕಲ್ಲುಟ್ಟಿ ಪಂಜುರ್ಲಿ. ಕರೆಕ್ಟ್ ಕತೆ ಇದೆ, ಆದ್ರೆ ಆ ಕತೆಗೂ ಮುನ್ನ ಆ ಹೆಸರಿಗೊಂದು ಇತಿಹಾಸ ಇದೆ. ಇವ್ರು ಕೇಳ್ತಾ ಇರೋದು ಏನು ಅಂದ್ರೆ, ಇಲ್ಲಿಗೆ ಯಾವ ತರ ಬಂತು ಅಂತ ಕೇಳಿದಲ್ಲ, ವಾರಾಯಿ ಪಂಜುರ್ಲಿ ಇತಿಹಾಸ ಏನು ಅಂತ ಕೇಳಿದ್ರು. ಈ ಕ್ಷೇತ್ರದಲ್ಲಿ ಆರಾಧನೆಗೊಳ್ತಿರುವಂತಹ ಜಾರಂದಾಯನಕ್ಕೆ ಭಟ್ರ ಮನೆಯಿಂದ ಬಂದಂತ ವಾರಾಯಿ ಪಂಜುರ್ಲಿ ಮತ್ತು ರಕ್ತೇಶ್ವರಿ ಇಲ್ಲಿ ಬಂದ ಮೊದಲಿಂದ ಹೊಸತ್ತು ಪ್ರತಿಷ್ಠೆ ಮಾಡಿದ್ರೆ ನೀವು ಕೇಳ್ಬೋದು, ಪ್ರಶ್ನೆಯಲ್ಲಿ ಬಂತ. ಈಗ ಪ್ರಶ್ನೆಯಲ್ಲಿ ಎಷ್ಟೋ ದೈವಗಳು ಬಂದು ಹೊಸತು ಪ್ರತಿಷ್ಠೆಯನ್ನು ಮಾಡ್ತಾರೆ, ಅದು ಉಂಟಂತೆ, ಇನ್ನೊಂದು ನಾಗ ಉಂಟಂತೆ. ಅವರಿಗೆ ಜ್ಯೋತಿಷ್ಯ ಶಾಸ್ತ್ರ ಆಧಾರ. ಇಲ್ಲಿ ನಾವು ಯಾವಾಗದಿಂದ ಬಂದಿದ್ದೇವೆ ಆ ದಿವಸದಿಂದ ವಾರಾಯಿ ಪಂಜುರ್ಲಿ ಉಂಟು. ನಮಗೆ ನೀವೆಲ್ಲ ಸಂಶಯ ಬಂದಾಗ ಅದು ವಾರಾಯಿಯ, ಅದು ಪಂಜುರ್ಲಿಯ, ಅದು ಬ್ರ್ಯಾಕೆಟ್ ಅಲ್ಲಿಯ, ಅದು ಕೊಮದಲ್ಲಿ ನಮಗೆ ಬರಲಿಲ್ಲ. ತಾಯಿ ಅಂತ ಹೇಳಿದ ಮೇಲೆ ವಾರಾಯಿ ಪಂಜುರ್ಲಿ ದೇವತೆ, ಅದು ಧರ್ಮದೇವತೆ, ಜಾರಂದಾಯನೊಟ್ಟಿಗೆ ಉಂಟು ಎಂಬ ಭಾವನೆಯನ್ನು ಬಿಟ್ಟರೆ ನಮಗೆ ಸಂಶಯ ಬರಲಿಲ್ಲ. ನಿಮ್ಮ ಸಂಶಯವನ್ನು ನಾವು ತಂತ್ರಿಗಳ ಮುಖಾಂತರ ನಿವಾರಣೆ ಅಥವಾ ಯಾರ ಹತ್ರ ಅದು ಕೇಳಬೇಕಿದ್ರೆ ಕೇಳ್ತೇವೆ. ಆದರೆ ಪ್ರತಿಯೊಂದು ದೈವ, ಈಗ ನಮ್ಮ ಚೇಳಾರಿನಲ್ಲಿ ಜಾರಂದಾಯನ, ಅದು ಮುಂದೆ ತುರ್ಪವನ್ನು ಹಿಡ್ಕೊಂಡು ಮುಂದೆ ಹೋಗಿ ಹರಿಪಾದೆಗೆ ಹೋಗ್ತದೆ, ಹರಿಪಾದೆಯಿಂದ ಪಾವಂಜೆಗೆ ಬರ್ತದೆ, ಪಾವಂಜೆಯಿಂದ ಭಟ್ರ ಮನೆಗೆ ಬರ್ತದೆ, ಭಟ್ರ ಮನೆಯಿಂದ ಸಂಕೇಸಕ್ಕೆ ಹೋಗ್ತದೆ ಅಂತ ಒಂದು ಕತೆ ಉಂಟು. ಅದು ಹೇಗೆ ಹೋಯಿತು, ಯಾಕೆ ಹೋಯಿತು ಗೊತ್ತಿಲ್ಲ. ನನ್ನ ಮನೆದವರು, ನಾನು ಆರಾಧನೆ ಮಾಡುವಂಥ ದೈವ. ಆದ್ದರಿಂದ ನಮಗೆ ಸಣ್ಣದರಿಂದ ಸಂಶಯ ಇಲ್ಲ. ಯಾರು ಎಂತೆಂಥ ಹೆಸರು ಹೇಳಿದರು, ಒಂದು ನನ್ನ ಮನೆಯಲ್ಲಿ ಒಂದು ದೈವ ಉಂಟು, ಕುರುಡು ಭೂತ ಅಂತ. ಅದಕ್ಕೆ ಒಂದು ಉರ್ಪೇಲರಿಯನ್ನು ದೊಡ್ಡದಾಗಿ ಒಂದು ಕುರ್ದಿ ನೀರನ್ನು ಮಾಡಿ ದೊಂದಿ ಕೊತ್ತಿ 3 ಮಾರ್ಗಕ್ಕೆ ಬಳಸಿ ಬರ್ತಾರೆ. ನನ್ನ ಅಜ್ಜ ಬಳಸ್ತಿದ್ರು, ಅಪ್ಪ ಬಳಸ್ತಿದ್ದ, ತಂದೆಯೊಟ್ಟಿಗೆ ನಾನು ಬಳಸ್ತಿದ್ದೆ. ಕೇಳಲಿಲ್ಲ ಅಪ್ಪ ಇದು ಯಾವುದು, ಯಾಕೆ ಕುರುಡು ಅಂದರೆ ಏನು, ಎಂತ ಅಂತ ಗೊತ್ತಿಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಇದು ಗ್ರಾಮವನ್ನು ಸುಭಿಕ್ಷೆ ಮಾಡಿ, ಕುಟುಂಬವನ್ನು ಒಳ್ಳೆಯದು ಮಾಡಿ, ಏನು ದೋಷ ಇದ್ದು ನಿವಾರಣೆ ಮಾಡಿ, ಇಷ್ಟೇ ಶಬ್ದವನ್ನು ಹೇಳಿ ಕೇಪಳವನ್ನು ಹಾಕ್ತಾರೆ, ಪಿಂಗಾರವನ್ನು ಹಾಕ್ತಾರೆ, ಹೊರಗೆ ಬರ್ತೇವೆ. ಬಂದು ಆ ದಿವಸ ಮನೆಯೊಳಗೆ ಒಂದು ಬಾಗಿಲು ಹಾಕಿ ಒಂದು ಕಾರ್ಯಕ್ರಮ, ಅದನ್ನು ಗೋಪ್ಯವಾಗಿ ನಾವು ಮಾಡ್ತೇವೆ. ಅದು ಎಂತ ಏನು ಸತ್ಯವಾಗಿ ದೇವರಾಣಿ ನನಗೆ ಗೊತ್ತಿಲ್ಲ, ನಂಬಿದ್ದೇನೆ. ಅಲ್ಲ, ಕೇಳಿದ್ರೆ ತಪ್ಪಾಗ್ತದೆ. ಅಲ್ಲಲ್ಲ, ಹೀಗೆ ಕೇಳಿದ್ರೆ ತಪ್ಪಾಗ್ತದೆ. ಪ್ರಶ್ನೆಗೆ ನಮ್ಮ ಮನಸ್ಸಿಗೆ ಬೇಜಾರಲ್ಲ. ಅಲ್ಲ, ಹಾಗಲ್ಲ. ಈಗ ನಾನು ಒಂದು ಕುರುಡಾಗಿ ಒಂದು ದೈವವನ್ನು ನಂಬಿದ್ದೇನೆ ಅಂತ ಇನ್ಯಾರೋ ನನ್ನ ಹತ್ರ ಬಂದು ನನ್ನ ಮನೆ ದೈವದ ಬಗ್ಗೆನೇ ಕೇಳ್ತಾರೆ. ಆವಾಗ ನಾನು ಎಂತ ಹೇಳುದು, ನನಗೆ ಗೊತ್ತಿಲ್ಲ, ನನ್ನ ಅಪ್ಪ ಮಾಡಿದ್ದಾರೆ, ನಾನು ಕುರುಡಾಗಿ ನಂಬಿದ್ದೇನೆ ಅಂತ ಹೇಳಿದಾಗ ಆಗುದಿಲ್ಲ ಸರ್. ಶ್ರದ್ಧೆ ಮತ್ತು ಭಕ್ತಿ ನಿಮ್ಮ ಒಳಗೆ ಇದ್ರೆ, ಅಲ್ಲ, ಶ್ರದ್ಧೆ ಭಕ್ತಿ ಅಂತ ನಾನು ಕೇಳುದಲ್ಲ ಸರ್. ಒಂದು ನಿಮಿಷ, ಅವನಿಗೆ ಕೇಳುವ ಪ್ರಶ್ನೆ ಇಲ್ಲ. ನಾವು ಮನೆತನದವರು ಸೇರಿ, ಎಲ್ಲರೂ ಸೇರಿ ಮನೆತನದವರು ಹೂವರಿ ಹಾಕುದು, ದೈವದ ಹೆಸರು ಹೇಳಿ, ಕಲ್ಲುಟ್ಟಿ ಪಂಜುರ್ಲಿ, ಹುಳಿಗ ಇತ್ಯಾದಿಗಳು, 4 ರಾಜನ ದೈವ, ಉಳಿದ ದೈವಗಳು, ಕೊನೆಗೆ ಮೂಲೆಯಲ್ಲಿ ಒಂದು ದೈವ. ಇದು ನಮ್ಮ ಮನೆತನವನ್ನು ಕಾಪಾಡುವ ದೈವ. ಹಾಗಾದ್ರೆ ಎಲ್ಲ ಭೂತಕ್ಕೊಂದು ಹಿನ್ನೆಲೆ ಇದೆಯಲ್ಲ, ಅದನ್ನು ನಾವು ಹಾಗಾದ್ರೆ ಅದು ಪ್ರಾರ್ಥನೆ ಹಾಡದೆ ಹಾಗೆ ಅಲ್ಲ, ಹಾಗಲ್ಲ. ಈಗ ಒಂದು ದೈವಕ್ಕೆ ನೀವು ಹಾಗೆ ಹೇಳುವಾಗ ಆ ಥರ ಒಂದು ಪ್ರಶ್ನೆ ಬರ್ತದಲ್ಲ. ಅಲ್ಲ, ಸಂಶಯ ಅಲ್ಲ ಸರ್, ಸಂಶಯ ಅಲ್ಲ. ನೀವು ಅರ್ಥ ಮಾಡಿಕೊಂಡದ್ದು ತಪ್ಪಾಗಿದೆ ಸರ್, ಸಂಶಯದಿಂದ ಕೇಳಲಿಲ್ಲ. ನೀವೊಂದು ದೇವರನ್ನು ನೀವು ಇದೆ ಅದರ ಹಿಸ್ಟ್ರಿ ಹೇಳ್ಬೇಕಂತ ನಾವು ಇಲ್ಲಿ ಯಾವ ಮಟ್ಟಿಗೆ ಬಂದಿದ್ದೇವೆ? ಅಲ್ಲ, ಹಾಗಲ್ಲ, ಯಾವುದಂತ ಕೇಳಿದ್ರಲ್ಲಿ ತಪ್ಪಿಲ್ಲಲ್ಲ. ನೀವು ನಾವು ಈಗ ಹೇಳಿಕತ್ತ ಶಿವದೇವರದ್ದು ಹಿನ್ನೆಲೆ ಹೇಳಿ ಅಂತ ಹೇಳಿದ್ಬೇಕಾಗ್ತದಾ? ಈಗ ನಾವು ದೇವರನ್ನು ಇಲ್ಲಿ ದೇವರಾಗಿ ನಾವು ಪ್ರಾರ್ಥಿಸುವವರು, ನೀವು ಅದನ್ನೇ ನೀವು ಪ್ರಶ್ನಿಸಿ. ಸರ್, ಈಗ ಫೈನಲ್ ಆಗಿ ಸರ್, ಸರ್ ಒಂದು ನಿಮಿಷ ಸರ್. 2 ಬಾರಿ ಈ ಕ್ಷೇತ್ರದಲ್ಲಿ ತಾಂಬೂಲ ಪ್ರಶ್ನೆಗಳಿದೆ ಸರ್. 2 ಸಲ ಅಷ್ಟಮಂಗಳ ಪ್ರಶ್ನೆ ಈ ಕ್ಷೇತ್ರದಲ್ಲಿ ನಡೆದಾಗ ಹೆಸರು ಏನು ಎಂಬ ವಿಚಾರದಲ್ಲಿ ಕೇಳಿದ್ರಂತೆ.
ನಮ್ಮ ಹಿಂದೂ ಧರ್ಮಕ್ಕೆ ನಾವು ದೇವರನ್ನು ಅವಮಾನ ಮಾಡ್ತಾ ಇದ್ದಾರೆ. ಅದು ಬೇಡ. ನೀವು ಕೂಡ ದೇವರ ನಂಬುದಾದ್ರೆ ನಾವು ಕೂಡ ದೇವರನ್ನು ನಂಬುತ್ತೇವೆ. ಬೇರೆ ಏನಾದ್ರೂ ಸರ್, ಈಗ ಫೈನಲ್ ಆಗಿ ಸರ್, ಈಗ ಪ್ರಮುಖವಾಗಿ ಮೊನ್ನೆ ಎಣ್ಣೆಬೂಲಿಯದಲ್ಲಿ ನಡೆದಂಥ ಒಂದು ದೃಶ್ಯ ಸನ್ನಿವೇಶ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಬಂತು. ಒಂದಿಷ್ಟು ಜನ ತುಂಬಾ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ, ಒಂದಿಷ್ಟು ಜನ ಅದನ್ನ ಚರ್ಚೆ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ತುಳುನಾಡಿನವರೇ ಆಗಿದ್ದಾರೆ, ದೈವಾರಾಧಕರು ಆಗಿದ್ದಾರೆ, ಆ ಕ್ಷೇತ್ರದಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಕೂಡ ಹೊಂದಿದವರಂಥವರು ಆಗಿದ್ದಾರೆ. ಸೊ ಅವರಿಗೆ ಅಂತಿಮವಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಅವರು ಕೇಳಿರುವಂಥ ಪ್ರಶ್ನೆಗಳಿಗೆ ಪ್ರಮುಖವಾಗಿ ಇದು ದೈವ ಮಲಗಿದ್ದ, ನರ್ತಕ ಮಲಗಿದ್ದ, ಹೀಗೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ನೀವು ಅದನ್ನು ಗಮನಿಸಿರ್ಬೋದು. ಅಂತಿಮವಾಗಿ ಏನು ಹೇಳ್ತೀವಿ? ಪರಶುರಾಮ ದೇವರು ದೇವರಲ್ಲ ಎಂಬ ಉಕ್ತಿಯನ್ನು ಕೊಟ್ಟು ಪರಶುರಾಮರ ಉಪಸ್ಥಿತಿಯನ್ನು ಚಾಲೆಂಜ್ ಮಾಡಿದವರು, ಪರಶುರಾಮ ಇಲ್ಲ ಎಂಬಂತಹ ಉಕ್ತಿಯನ್ನು ಕೊಟ್ಟು ಏನೆಲ್ಲ ದಂಬಾಚಾರ ಟಿವಿಯಲ್ಲಿ ಮಾಡಿ ಹೆಸರು ಗಳಿಸಿ ದೈವಾರಾಧಕ ಎಂಬ ಪಟ್ಟಿಯನ್ನು ಕಟ್ಟಿಕೊಂಡವರಿಗೆ ಉತ್ತರ ಇಲ್ಲ. ಯಾಕಂದರೆ ಪರಶುರಾಮನನ್ನು ನೋಡಿದವರಿಲ್ಲ, ಅವನ ಬಗ್ಗೆ ಚರಿತ್ರೆಯನ್ನು ಬರೀಲಿಕ್ಕೆ ನಾವು ಯಾರು ಅಲ್ಲ. ಮೂಲ ಮಂತ್ರಗಳಲ್ಲಿ ಮನೆಯಿಂದ ಪರಶುರಾಮರ ಮಂತ್ರವನ್ನು ಹಿರಿಯರು ಉಪದೇಶ ಕೊಟ್ಟಿದ್ದಾರೆ. ಒಂದು ಅವತಾರ ಅಂತ ಹೇಳಿದ್ದಾರೆ, ಕೊಡಲಿಯನ್ನು ಎಸೆದು ಕರಾವಳಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮಗೆ ನಮ್ಮ ತಂದೆ ತಾಯಿಗಳಲ್ಲಿ ಸಂಶಯವಿಲ್ಲ. ತಾಯಿ ತಂದೆ ಇವರೇ ಅಂತ ತೋರಿಸಿಕೊಡುವಾಗ ತಾಯಿ ಹೇಳಿದಂತೆ ನಾವು ನಂಬಿಕೆಯಲ್ಲಿ ಬಾಳಿ ಬೆಳಗುವಂತಹ ವ್ಯಕ್ತಿಗಳು. ತುಳುನಾಡು ಅಂತೇಳಿ ದೈವಾರಾಧಕರಂತ ಪಟ್ಟಿಯನ್ನು ಕಟ್ಟಿ ತಿರುಗುವವರು ನಾವಲ್ಲ. ತುಳುನಾಡನ್ನು ಸರಿ ಮಾಡ್ತೇವೆ, ನಾವು ಹೇಳಿದಾಗೆ ಕೇಳಬೇಕು ಅಂತ ಹೇಳಿ ಟಿವಿ ಮಾಧ್ಯಮದಲ್ಲಿ ಡಂಬಾಚಾರಕ್ಕೆ ಕುಳಿತುಕೊಳ್ಳುವವರು ನಾವಲ್ಲ. ಇಡೀ ತುಳುನಾಡು ನಾನು ಹೇಳಿದಾಗೆ ಕೇಳಬೇಕು, ನಿಮ್ಮ ದೈವಕ್ಕೆ ನೀವು ಇತಿಹಾಸವನ್ನು ಕೊಡಬೇಕು, ನಿಮ್ಮ ದೈವಕ್ಕೆ ನೀವು ಹೀಗೆ ನರ್ತಕನನ್ನು ಮಾಡಬೇಕು, ಎಲ್ಲರ ಹತ್ರ ನೀವು ಹೀಗೆ ವ್ಯವಹಾರ ಮಾಡಬೇಕು ಅಂತ ಹೇಳಲಿಕ್ಕೆ ಅದು ಇವನ ಮನೆಯ ಆಟದ ವಸ್ತು ಅಲ್ಲ, ಅದು ದೈವ. ಮೊದಲು ದೈವದ ಮೇಲೆ ನಂಬಿಕೆಯನ್ನು ಇಡಬೇಕು. ನಂಬಿದವರಿಗೆ ಇಂಬು ಕೊಡುವ ದೈವ ಅಂತ ಹೇಳ್ತಾರೆ. ನಾವು ಯಾವುದೇ ರೀತಿಯ ಸ್ಪಷ್ಟೀಕರಣಕ್ಕಾಗಲಿ ಅಥವಾ ಇನ್ನೊಬ್ಬರ ಅವಹೇಳನ ಮಾಡಲಿಕ್ಕಾಗಲಿ ಅಥವಾ ಇನ್ನೊಬ್ಬರ ಮೇಲೆ ದೈವದಲ್ಲಿ ಏರಿಸಲಿಕ್ಕಾಗಲಿ ನಾವು ಇವತ್ತು ಕುಳಿತುಕೊಳ್ಳಲಿಲ್ಲ. ಈಗ ಟಿವಿ ಮಾಧ್ಯಮದವರು ನೀವು ಏನು ಮಾತನಾಡ್ತಾ ಇಲ್ಲ ಹೇಳಿದ ವಿಚಾರಕ್ಕೆ ನಾವಿಲ್ಲಿ ಕುಳಿತುಕೊಂಡಿದ್ದೇವೆ. ದೈವದ ಹತ್ರ ಪ್ರತಿ ಒಂದು ಹೆಜ್ಜೆಗೆ ಕೇಳಿ 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 ಮುಂದುವರಿಸಿ ದೈವದ ನೇಮವನ್ನು ಮಾಡಿದ್ದೇವೆ. ಇನ್ನು ಮುಂದೆಯೂ ದೈವದ ನೇಮವನ್ನು ಇದೇ ಕ್ಷೇತ್ರಗಳಲ್ಲಿ ಮಾಡ್ತೇವೆ. ಅದೇ ದೈವ ನರ್ತಕರನ್ನ ನಾವು ಇಲ್ಲಿ ತೆಗೆಯುವ ಅಧಿಕಾರ ನಮಗಿಲ್ಲ. ಪರಂಪರೆಯಿಂದ ಬಂದಿದ್ದಾರೆ. ಪಾರಿಚಾರಿಕ ವರ್ಗದವರನ್ನು, ಪೂಜಾರಿ ವರ್ಗದವರನ್ನು, ಎಲ್ಲ ವರ್ಗದವರು ಯಾರ್ಯಾರಿದ್ದಾರೆ ಅವರು ಮೊದಲಿಂದ ಇರುವಂಥವರು. ಅವರನ್ನು ಯಾರನ್ನು ನಾವು ದೂಷಿಸದೆ, ಅವರ ಮೇಲೆ ಸಂಶಯವನ್ನು ಪಡದೆ, ಅವರ ವ್ಯಕ್ತಿತ್ವಕ್ಕೆ ಸಂಶಯ ಪಡದೆ ಇಲ್ಲೇ ಕೂತಿದ್ದಾರೆ ಎಲ್ಲರೂ. ಯಾವ ರೀತಿಯಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ನಾವು ದೈವವನ್ನು ನಂಬುತ್ತೇವೆ. ದೈವ ಇದಕ್ಕೆ ನಿದರ್ಶನವನ್ನು ಕೊಡ್ತದೆ. ಇದಕ್ಕೆ ದೈವ ಉಂಟು. ದೈವ ಇನ್ನೂ ಕೂಡ ಮಂಚದಲ್ಲಿ ಮಲಗಲಿಲ್ಲ. ವಾರಾಯಿ ಮಂಜುರ್ಲಿ ಅಂತ ಯಾರಿಗೆ ಉತ್ತರ ಬೇಕು ಅವರಿಗೆ ಹೋಗಿ ಉತ್ತರ ಕೊಡ್ತದೆ ಎಂಬ ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಾರಂದಾಯ ಆಗಲಿ ವಾರಾಯಿ ಪಂಜುರ್ಲಿ ಆಗಲಿ ಕೊಟ್ಟ ಮಾತು, ಕ್ಷೇತ್ರಕ್ಕೆ ಅಪಚಾರ ಮಾಡಿದರೆ ನಾನು ಏನು ಮಾಡಿ ತೋರಿಸ್ತೇನೆ ಹೇಳಿದ ಮಾತು ಫಲಿಸ್ತದೆ. ಫಲಿಸುವಾಗ ನಿಮ್ಮನ್ನೆಲ್ಲರನ್ನ ಕರಿತೇವೆ ಪುನಃ ಫಲಿಸಿದೆ ಅಂತ ತೋರಿಸಲಿಕ್ಕೆ ಹೇಳುವ ಮಾತನ್ನು, ಆ ದೈವವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಾವು ಯಾವ ಕರ್ತವ್ಯ ಲೋಪವನ್ನು ಮಾಡದೆ ಇನ್ನು ಮುಂದೆ ಟಿವಿ ಮಾಧ್ಯಮದಲ್ಲಿ ನಾವು ಅವರಿಗೆ ನಾಳೆಯಿಂದ ಶುರು ಮಾಡ್ತಾರಂತೆ ಏನೋ, ನಿಮಗೆಲ್ಲ ಅವರು ದೊಡ್ಡ ಆರಾಧಕರಲ್ಲ, ಅವರೆಲ್ಲ ಪ್ರಾರಂಭಿಸಲಿ. ನಾವು ಉತ್ತರವನ್ನು ಕೊಡದೆ ನಿಮಗೆ ಆ್ಯಡ್ ಬರಲಿ, ನಿಮಗೆ ಇನ್ನು ಮುಂದೆ ಕ್ಷೇತ್ರದ ಅಪಚಾರ ಮಾಡಿದ ಯಾರೇ ಇರ್ಬೋದು ಅವರನ್ನು ದೈವವೇ ನೋಡಿಕೊಳ್ಳಿ, ನಾವಿಲ್ಲ ಎಂಬ ಸರ್. ಈಗ ಒಂದು ಕಡೆಯದು ಒಂದು ಕಡೆಯದು ಸರ್. ಈಗ ವೈಯಕ್ತಿಕ ನೋವು ಅಲ್ಲ, ನನ್ನ ವೈಯಕ್ತಿಕ ನೋವು ಹೇಳ್ತೇನೆ. ಈಗ ನಮ್ಮ ದೈವಾರಾಧಕರು ದೈವಾರಾಧನೆ ಸಂದರ್ಭದಲ್ಲಿ ಅವರು ನೈಜವಾಗಿ ಅವರ ಆ ದೈವನರ್ತನ ಸೇವೆಯ ಸಂದರ್ಭಗಳನ್ನು ಈ ಸೋಷಿಯಲ್ ಮೀಡಿಯಾಗಳ ಕೆಲವರು ಹಾಕಿದಾಗ ಅದಕ್ಕೆ ಕೆಲವೊಂದು ಕಮೆಂಟ್ಸ್ಗಳು ಬರುತ್ತೆ. ಇದಕ್ಕಿಂತ ರಿಷಬ್ ಶೆಟ್ಟಿ ಚೆನ್ನಾಗಿ ಕುಣಿದಿದ್ದಾರೆ ಅನ್ನುವಂಥದ್ದು. ಇದು ನಮಗೆ ನಮ್ಮ ಒಂದು ನಿಮಿಷ ಸರ್ ಒಂದು ನಿಮಿಷ ಅಲ್ಲ ಇದು ನಿಮಗೆ ಕೇಳೋದು ನಾನು ಬೇರೆ ಅದಲ್ಲ ಸರ್. ನಿಮ್ಮಲ್ಲಿ ಹರಕೆ ಸೇವೆಗೆ ನಿಮ್ಮಲ್ಲಿ ಹರಕೆ ಸೇವೆಗೆ ಬರುವ ರಿಷಬ್ ಶೆಟ್ಟಿ ಅವರಲ್ಲಿ ಮುಂದಿನ ಯಾವುದೇ ಅವರ ಸಿನಿಮಾಗಳಲ್ಲಿ
ಅಂತ ನರ್ತನ ಸೇವೆಗಳನ್ನು ಅವರು ಸಿನಿಮಾಗಳಲ್ಲಿ ಬಳಸದಂತೆ ತಡೆಯುವಂತ ಪ್ರಯತ್ನಗಳನ್ನು ಮಾಡಿ ಅನ್ನುವಂಥದ್ದು ಅಷ್ಟೇ. ಅಂದ್ರೆ ಒಬ್ಬ ಕಲಾವಿದ ಮಾಡಬಹುದು ಬೇಡ ಅನ್ನುವಂಥದ್ದು ಅಷ್ಟೇ. ನಾವು ಅದನ್ನ ಹೇಳಲಿಕ್ಕೆ ಟಿವಿ ಮಾಧ್ಯಮದಲ್ಲಿ ಕುಳಿತುಕೊಂಡದ್ದಲ್ಲ. ಅಲ್ಲ ಹೇಳಿದೆ ಸರ್, ಅಲ್ಲ ದೈವಾರಾಧಕರು ಎಲ್ಲರಿಗೆ ಅವ್ರದ್ದೇ ಕರ್ತವ್ಯ ಇರೋದು. ಈಗ ನಮಗೆ ಸಿಕ್ಕಿದಾಗ ನಾವು ಹೇಳ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ, ಓಕೆ, ಈ ಚಲನಚಿತ್ರಗಳಲ್ಲಿ ದೈವ ನರ್ತನ ಸೇವೆಯನ್ನ ತೋರಿಸುವಂಥದ್ದು ಅದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅದು ಯಾವಾಗ ಅತಿರೇಕ ಆಗ್ತದೆ ಏನಂತ ಹೇಳಿದ್ರೆ, ತುಳುನಾಡು ಬಿಟ್ಟು ಮೈಸೂರು, ಬೆಂಗಳೂರು ಆ ಕಡೆಗೆಲ್ಲ ಅಲ್ಲಿ ಹೋಗಿ ಕೋಲ ಸೇವೆ ಮಾಡುವವರನ್ನ ಅವರನ್ನು ಕೂಡ ತಿಳಿಬೇಕು. ಇವರು ದರ್ಶನಕ್ಕೆ ನಿಂತಿದ್ದಾರೆ, ನಿಮಗೆ ವಿಡಿಯೋ ಕಳಿಸ್ತೇವೆ. 4 ಸಲ ದರ್ಶನ ಮಾಡಿದ್ದಾರೆ ನಾಟಕದಲ್ಲಿ. ನೋಡಿ, ನೀವು ಹೇಳಿದ್ರಲ್ಲ ದೈವಾರಾಧಕರು ಅಂತ, ನಾವು ನಿಮಗೆ ವಿಡಿಯೋ ಕೊಡ್ತೇವೆ. ನರ್ತನ ಮಾಡಿ ನೋಡಿ, ಅವರು ದೈವವನ್ನ ಏನಂತ ಹೇಳ್ತಾರೆ ಸರ್? ಅವರು ನರ್ತನ ಮಾಡ್ಬೋದಾ? ಅವರಿಗೆ ಉಂಟಾ, ವೃತ್ತಿ ಉಂಟಾ? ನಿಮ್ಮ ಹತ್ರ ಕೇಳು. ಅಲ್ಲ, ಯಾರು ಮಾಡಿದ್ರು ತಪ್ಪು? ಅವರ ಸುಳ್ಳುಗಳನ್ನು ಅನಾವರಣ ಮಾಡಿದ್ರು ಒಳ್ಳೇದೇ. ನಾವು ಅದನ್ನು ಹೇಳ್ತೀವಿ. ಅವರ ಅಡಿಯಲ್ಲಿ ಕಮೆಂಟ್ ಬಂದರಷ್ಟೇ ಇದ್ದರಷ್ಟೇ. ಮೋದಿಗೆ ಎಷ್ಟು ಜನ ಹೇಳ್ತಾರೆ, ಅವ್ರು ಏನಾದ್ರೂ ತಲೆಗೆ ಹಾಕೊಳ್ತಾರ? ನಾವು ಯಾರು ಬಂದ್ರು ಸೇವೆ ತಗೊಳ್ತೇವೆ, ನಮ್ಮ ದೈವದ ಸೇವೆ ಯಾರು ಬಂದ್ರು ತಗೊಳ್ತೇವೆ. ಒಂದು ನೀವು ಮೋದಿ ಅವರು ಟಿವಿಯಲ್ಲಿ ಕೂತ್ರೆ ಬಂತು, ಗಡ್ಡ ಹೀಗೆ ಮಾಡಿದ್ರೆ ಬಂತು, ಲೈಟಿಗೆ ಒಂದು ಕೊಟ್ಟ ತಲೆ ಹಾಕಿದ್ದಾರೆ. ನಾವು ಇದರವರೆಗೆ ತಲೆ ಹಾಕಲಿಲ್ಲ. ಕಮೆಂಟ್ ಇನ್ನು ಎಂಥದೇ ಬರಲಿ, ಟಿವಿಯಲ್ಲಿ ಏನು ಬೇಕಾದ್ರೆ ಬರಲಿ, ನಾವು ಇನ್ನು ಅದಕ್ಕೆ ಬರುವುದಿಲ್ಲ. ದೈವವನ್ನು ನೋಡ್ತೇವೆ, ನಾವು ನಮ್ಮ ದೈವವನ್ನು ಆರಾಧನೆ ಮಾಡ್ತೇವೆ. ಮತ್ತೆ ಇನ್ನೊಂದು ಗಡಿಗಡಿಗೆ ಹೇಳ್ತೇವೆ, ಇಲ್ಲಿರುವ ಪಾರಿಚಾರಿಕ ವರ್ಗದವರನ್ನ ಯಾರನ್ನೂ ಬದಲಿಸುವುದಿಲ್ಲ. ಏನ್ ಹೇಳ್ತೀರಾ? ನಮ್ಮ ದೈವ ಬದಲಾವಣೆ ಯಾರಿಗೆ ವಿಶ್ವಾಸವಿಲ್ಲ, ಬದಲಾವಣೆ ಯಾರಾದ್ರೂ ಕೇಳಿದ್ರ? ಟಿವಿಯಲ್ಲಿ ಕೇಳಿದ್ದಾರೆ. ಇದೇ ನರ್ತಕರು ನಾನು ಮಲ್ಪೊಚ್ಚಿಯಿಂದ, ಇವ ಯಾರು ಹೇಳಲಿಕ್ಕೆ? ಇವನಿಗೆ 5 ಲಕ್ಷ ಕೊಡ್ಬೇಕ ನಾವು ಕಳ್ಳನಿಗೆ. ಅವನೊಟ್ಟಿಗೆ ಗಾಂಪ ಒಬ್ಬ ಯಾರೊಬ್ಬ ಹುಚ್ಚ ಇದ್ದಾನೆ, ಕಣ್ಣು ದೊಡ್ಡ ಮಾಡಿ ಬೊಬ್ಬೆಡುವ, MC ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಯೋಗ್ಯ. ಟಿವಿಗೂ ಸೋಷಿಯಲ್ ಮೀಡಿಯಾಗೂ ವ್ಯತ್ಯಾಸ ಇದೆ. ಅಲ್ಲಲ್ಲ, ನಮ್ಗೆ ಇವರು ಹೇಳಿದರು, ಅವರು ಹೇಳಿದ್ರು, ಅವರು ತುಂಬಾ ಹೇಳಿದಕ್ಕೆ ನಾನು ಹೇಳಿದ್ದು. ರಾಜ್ಯ ಮಟ್ಟದ ಚಾನೆಲ್ಗಳಲ್ಲಿ ಯಾವ ಟಿವಿಯಲ್ಲಿ ಇದಕ್ಕೆ ಅಪಚಾರ ಆಗುವಂತ ಬಗ್ಗೆ ಒಂದು ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಆಗಿದೆ, ಅವ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಚಾನೆಲ್ ಅಲ್ಲಿ ಒಂದು ನಿಮಿಷ ಶಬರಿಮಲೆಗೆ ಕೆಟ್ಟದ್ದು ಹೇಳಿದಾರ ಇಲ್ವಾ? ಶಬರಿಮಲೆಗೆ ಕೆಟ್ಟದ್ದು ಹೇಳಿದಾರ ಏನಾದ್ರೂ ಆಯ್ತು ಅಯ್ಯಪ್ಪನಿಗೆ? ನೀವು ಅಲ್ಲ, ನನ್ನ 3ನೇ ಪ್ರಶ್ನೆಗೆ ನೀವು ಆಗ್ಲೇ ಉತ್ತರ ಕೊಡ್ತಾ ಇದ್ದೀರಿ. ಸೋಷಿಯಲ್ ಮೀಡಿಯಾಗೂ ನಮ್ಮ ಮಾಧ್ಯಮಕ್ಕೂ ವ್ಯತ್ಯಾಸ ಇದೆ, ಒಂದು ದೊಡ್ಡ ಗೆರೆ ಇದೆ. ಆ ಗೆರೆಯನ್ನು ನೀವು ಅಳಿಸಬೇಡಿ ಅಷ್ಟೇ. ನಾವು ಅಳಿಸಲಿಲ್ಲ, ಅವರು ದೊಡ್ಡ ದೈವಾರಾಧಕರು ಹೇಳಿದ್ದಕ್ಕೆ ಅಳಿಸಿದ್ರು. ಅವರನ್ನು ನೀವು ದೈವಾರಾಧಕ ಹೇಳ್ತಿರ್ತಾದ್ರೆ ನಾನು ಅಳಿಸ್ತೇನೆ. ನೀವು ಅಲ್ಲ, ಲೆಕ್ಕಾಚಾರ ಮಾಡಿ ಹಣ ತಕೊಂಡು ನಿಮ್ಮ ಇದನ್ನು ಮಾಡುವುದಿಲ್ಲ ಅಂತ ಹೇಳಿ ಈಗ ಹಣಕ್ಕೋಸ್ಕರ ಕೂತ್ಕೊಂಡು ದೈವಾರಾಧಕನಿಗೆ ಬಾಯಿಗೆ ಬಂದಾಗ ಮಾತನಾಡಿದ್ರೆ ಅಳಿಸ್ತೇನೆ. ಪ್ರಶ್ನೆ ಕೇಳಿ, ಯಾರು ದೈವಾರಾಧಕ ಯಾರು ದೈವಾರಾಧಕ ಅಲ್ಲ ಅಂತ ಹೇಳೋಕೆ ನಾವು ಯಾರ ಮನಸ್ಸಿಗೂ ನೋಡೋದಿಲ್ಲ. ನೀವು ಅದನ್ನು ಕರಿಬೇಡಿ, ಇದನ್ನು ಕರಿಬೇಡಿ. ನಾವು 3 ದಿನದಿಂದ ನಿಮ್ಮನ್ನು ಕರೀಲೇ ಇಲ್ಲ, ನಾವು ಸ್ಪಷ್ಟೀಕರಣ ಕೊಡಲೇ ಇಲ್ಲ. ಬಾಯಿ ಮುಚ್ಚಿ ಕೂತಿದ್ದೇವೆ. ಏನೆಲ್ಲ ಸೋಷಿಯಲ್ ಮೀಡಿಯಾದವರು ಹೇಳಿದ್ರು, ಯಾರು ಏನ್ ಹೇಳಿದ್ರು ಬಾಯಿ ಮುಚ್ಚಿ ಕೂತಿದ್ದೇವೆ. ಒಂದೇ ಒಂದು ಮಾತನಾಡಲಿಲ್ಲ. 5 ಲಕ್ಷ ಕೇಳಿದವರು ಯಾರು? 5 ಲಕ್ಷ ಕೇಳಿದವರು 5 ಲಕ್ಷ ಬ್ಲಾಕ್ ಅದು ಯಾರು ಅಂತ 5 ಲಕ್ಷ